शांति, ओम शांति। बाबा कहते, मीठे बच्चे, तुम अपने योग बल से इस पुरानी दुनिया को परिवर्तन कर। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ನಿಮ್ಮ ಯೋಗ ಬಲದಿಂದ ಈ ಹಳೆ ಜಗತ್ತನ್ನು ಪರಿವರ್ತನೆ ಮಾಡಿ. ಯಾವ ಬಲದಿಂದ್ರೆ? ವಿಜ್ಞಾನದ ಶಕ್ತಿಯಿಂದೆಲ್ಲ. ಚಂದ್ರಲೋಕಕ್ಕೆ ಹೋಗಿ ನಾ ಎಲ್ಲ ಚೇಂಜ್ ಮಾಡ್ತೀನಿ, ಇಂತಿಂಥ ವಸ್ತುಗಳನ್ನು ಕಂಡುಹಿಡ್ದೀನಂದರೆ ಪರಿವರ್ತನೆ ಅದರಿಂದ ಅಲ್ಲ, ಅದು ವಿನಾಶದ ಕಡೆನೇ ಹೋಗೋದು. ಬಾಕಿ ಬಾಬಾ ಹೇಳ್ತಾರೆ ಯೋಗ ಬಲ್. ಅಂಡರ್ಲೈನ್ ಇವತ್ತೇನ್ರಿ? ಯೋಗ ಬಲ್. पुरानी दुनिया को परिवर्तन कर नया बनाते हो. ಯೋಗ ಬಲದಿಂದ ಈ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸದನ್ನಾಗಿ ಮಾಡುತ್ತೀರಿ. तुम प्रकट हुए हो रूहानी सेवा के लिए. ಅಂಡರ್ಲೈನ್. ಇಲ್ಲಿ ಬಂದಿದ್ದು ನೀವು ಗೃಹಸ್ಥಿ ಜೀವನ ನನಗಾಗಿ ಅಂತ ಅಲ್ಲ. ಎದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಬಾಬಾ? ಬ್ರಾಹ್ಮಣ ಜೀವನದಲ್ಲಿ ನೀವು ಪ್ರಕಟ ಆಗಿದೆ. ಅದಕ್ಕಾಗಿ ನೀವು ಪ್ರಕಟ ಆಗಿರೋದೇ, ನೀವು ಬಂದಿರೋದೇ ಆತ್ಮಿಕ ಸೇವೆಗಾಗಿ. ನೋಡ್ಕೋಬೇಕು, ನಾ ಇಡೀ ಟೈಮ್ನಲ್ಲಿ ರುಹಾನಿ ಸೇವಾ ಎಷ್ಟು ಮಾಡ್ತೀನಿ. ರುಹಾನಿ ಸೇವಾ ಅಂದರೆ ನಾ ಖುದ್ ಮೊದಲು ಆತ್ಮಸ್ಥಿತಿಯಲ್ಲಿ ಇರಬೇಕು. ನನ್ನಿಂದ ಆತ್ಮದ ದಿವ್ಯ ಗುಣಗಳ ಸುಗಂಧ ಹರಡ್ತಾ ಇರಬೇಕು. ನನ್ನಿಂದ ಯಾವುದೂ ದೇಹದ ವಿಕಾರದ ಒಂದು ಭಾಸನೆ ಅಲ್ಲಿ ಬರಬಾರ್ದು. ಕೇವಲ್ ಆತ್ಮ. ಅದಕ್ಕೆ ಬಾಬಾ ನಮಗೆ ಪ್ರಾಕ್ಟೀಸ್ ಹೇಳಿದ್ದಾರೆ, ನೀನು ದೇಹ ಅಲ್ಲ, ನೀನು ಆತ್ಮ. ಅದಕ್ಕೆ ಆತ್ಮಿಕ ಸೇವಾ ಅಂದರೆ ನಾ ಆತ್ಮ ಸ್ವರೂಪದಲ್ಲಿ ಇದ್ಕೊಂಡು ಆತ್ಮಗಳನ್ನು ನೋಡಿ ಆತ್ಮಗಳಿಗೆ ಜ್ಞಾನ ಹೇಳೋದು. ನನ್ನ ಮಕ್ಕಳದಾರ, ನನ್ನ ಸೊಸೆಯದಾರ, ನನ್ನ ಮೊಮ್ಮಕ್ಕಳದಾರ, ಆ ರೀತಿ ನೋಡಿ ಹೇಳೋದಲ್ಲ. ಜಗತ್ತಿನಲ್ಲಿ ಅವೆಲ್ಲ ಪಾತ್ರದಾವು ಅಷ್ಟೇ, ಅದು ಸತ್ಯ ಅಲ್ಲ. ಎಷ್ಟು ದಿನ ಒಂದ ಜನ್ಮ ಸೊಸಿ, ಒಂದ ದಿನ ಅತ್ತಿ, ಮತ್ತು ಮುಂದಿನ ಜನ್ಮ ಬೇರೆನೆ. ಅದು ಸತ್ಯ ಅಲ್ಲ, ಚೇಂಜ್ ಆಗೋದೇ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಅಂತ ತಿಳ್ಕೊಂಡು ಏನು ಮಾಡೋದೈತೆ? ಸೇವೆ, ರೂಹಾನಿ ಸೇವಾ ಆಯ್ತು. ಪ್ರಶ್ನೆ, ईमानदार सच्चे पुरुषार्थी बच्चों के निशानियाँ क्या होंगे? ನೋಡ್ರಿ, 2-3 ಬಾಬಾ ಶಬ್ದಗಳನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕ, ಸತ್ಯ, ಪುರುಷಾರ್ಥಿ ಮಕ್ಕಳ ಲಕ್ಷಣಗಳು ಏನಿರುತ್ತೆ? ಸುಮ್ಮನೆ ಮುರಳಿ ಕೇಳಕತ್ತೀನ್ರಿ, ಇದೇ ಪುರುಷಾರ್ಥ. ಅಮೃತ ವೇಳೆ ಎದ್ದೆ, ತೂಕುಡಿಸ್ದೆ, ಬಿದ್ದೆ, ಪವರ್ಫುಲ್ ಯೋಗಿಲ್ಲ, ಆಯಿತು ಮುರಳಿ ನೋಡ್ಬೇಕು, ಮುಚ್ಚಿಟ್ಬಿಟ್ಟೆ. ಇದು ಪುರುಷಾರ್ಥ, ಸತ್ಯ ಪುರುಷಾರ್ಥ. ಬಾಬಾ 2 ಕೇಳ್ತಾ ಇದ್ದಾರೆ. ಪ್ರಾಮಾಣಿಕ ಸತ್ಯ ಪುರುಷಾರ್ಥಿ ಮಕ್ಕಳ ಲಕ್ಷಣಗಳೇನಾಗಿರ್ತಾವೆ? ಇವರು ಪುರುಷಾರ್ಥ ಮಾಡಕತ್ತ, ನಿಜವಾದ ಪುರುಷಾರ್ಥ ಅನ್ನೋದಕ್ಕೆ ಬಾಬಾ ಹೇಳ್ತಾರೆ, ईमानदार बच्चे कभी भी अपनी भूल को छिपाएंगे नहीं. ಪ್ರಾಮಾಣಿಕ ಆಗಿರೋ ಮಕ್ಕಳು ಎಂದು ತಮ್ಮ ತಪ್ಪನ್ನು ಮುಚ್ಚಿ ಇಡೋದಿಲ್ಲ. ಕೆಲವ್ರು ತಪ್ಪಾದ್ರೂ ನಾವೇನು ಮಾಡಿಲ್ರಿ, ಸುಮ್ಮನೆ ನಮ್ಮ ಮೇಲೆ ಹಾಕ್ಯಾರ. ತಪ್ಪು ಮಾಡಿದ್ದು ಸರಿನೇ ಇರ್ತೈತಿ, ತಮಗೂ ಅನ್ನಿಸ್ತಿರ್ತೈತೆ. ಆದರೆ ಜಿದ್ದು ಸಿದ್ಧ ಮತ್ತಷ್ಟು ತಪ್ಪು ಮಾಡಿಸ್ತೈತಿ. ಅದಕ್ಕೆ ತಪ್ಪು ಮಾಡಿರೋದು ಎಂದೂ ಪ್ರಾಮಾಣಿಕ ಮಕ್ಕಳೇನು ಮಾಡೋದು? ಒಂದು ಸಣ್ಣ ತಪ್ಪಾದರೂ ಅದನ್ನು ಮೊದಲು ಬಾಬಾನ ಎದುರುಗಡೆ, ನಿಮಿತ್ತ ಇರೋರ ಎದುರುಗಡೆ ಹೇಳ್ತಾರೆ. ಫಾರಿನ್ ಬಾಬಾಕ್ಕೂ ಸುನಾಯಿಂಗೆ, ತಕ್ಷಣ ತಂದೆಗೆ ಹೇಳುತ್ತಾರೆ. ಯಾಕೆ? ಕ್ಷಮ ಅವಾಗೆ ಸಿಗ್ತದ್ರಿ ನನಗೆ, ತುರಂತ ರಿಯಲೈಸ್ ಆದಾಗ. ನಾ ಎಷ್ಟೋ ಸಮಯ ಆಗಿ ಆಮೇಲೆ ನಾ ಹೊಡೆತ ತಿಂದು ಪ್ರಾಮಾಣಿಕತೆಯಿಂದ ಹೇಳ್ತೀನಂದರೆ ಅಷ್ಟೊತ್ತಿಗೆ ಒಂದಕ್ಕೆ ಎಷ್ಟು ಪಟ್ಟು ಶಿಕ್ಷೆ ಏರಿರ್ತದೆ. वो बहुत बहुत ನಿರಹಂಕಾರಿ ಹೋತೆ हैं. ಅವರು ಬಹಳ ನಿರಹಂಕಾರಿಯಾಗಿರ್ತಾರೆ. ಯಾರು? उनकी बुद्धि में सदा यही ख्याल रहता है. ಅವರ ಬುದ್ಧಿಯಲ್ಲಿ ಸದಾ ಈ ವಿಚಾರ ಇರುತ್ತೆ, कि जैसा कर्म हम करेंगे वो देख और करेंगे. ಅವರ ಬುದ್ಧಿಯಲ್ಲಿರುತ್ತೆ, ಎಂತಹ ಕರ್ಮವನ್ನು ನಾನು ಮಾಡುತ್ತೇನೆ
ನನ್ನನ್ನು ನೋಡಿ ಬೇರೆಯವ್ರು ಮಾಡ್ತಾರೆ. ಒಬ್ಬರು ಮನೇಲಿ ನಿಮಿತ್ತದಿರಿ, ನೀವು ಏನು ಮಾಡ್ತೀರಿ ನಿಮ್ಮನ್ನು ಅವ್ರು ಫಾಲೋ ಮಾಡ್ತಾರೆ. ನೀವು ಕೂತ್ಕೊಂಡು ಬರೀ ವ್ಯರ್ಥ ಮಾತಾಡಕತ್ರ ಮುಂದೊಂದು ದಿನ ಅವ್ರು ಅದನ್ನೇ ಫಾಲೋ ಮಾಡಿಬಿಡ್ತಾರೆ. ನೀವೇನು ಮಾಡ್ತೀರಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅವ್ರು. ಅದಕ್ಕೆ ಯಾವಾಗಲೂ ನೆನಪಿರ್ಬೇಕು. ನಾವು ಒಂದು ತಪ್ಪು ಮಾಡಕತ್ರೂ ನಾನು ನೆನಪಿರಬೇಕು, ನಾವು ಒಳ್ಳೇದು ಮಾಡಕತ್ರೂ ನೆನಪಿರ್ಬೇಕು. ಹಿಂದಿನವರು ಡೈರಿ ಯಾಕೆ ಬರೀತಿದ್ರಿ? ಯಾಕೆ ಮುಂದಿನ ಜನ್ರೇಷನ್ಗೆ ಇದು ಒಂದು ಮಾದರಿ ಆಗಲಿ, ಜೀವನದೊಳಗೆ ಹೆಂಗಿರಬೇಕು ಅನ್ನುವಂಥದ್ದು. ಅದಕ್ಕೆ ನಮಗೆ ಯಾವಾಗ ಬ್ರಹ್ಮ ಬಾಬಾ ನಂಬರ್ 1 ಆಗಕ್ಕೆ ಕಾರಣ ಯಾವಾಗಲೂ ಬಾಬಾಗೆ ನೆನಪಿರ್ತಿತ್ತು, ನಾ ಏನು ಕರ್ಮ ಮಾಡ್ತೀನಿ ನನ್ನನ್ನು ನೋಡಿ ಮಕ್ಕಳು ಮಾಡ್ತಾರೆ. ಎರಡನೇದು, वो किसी की डिसर्विस का गायन नहीं करते हैं. ಅವರು ಯಾರದೇ ಡಿಸ್ಸರ್ವಿಸದ ಗಾಯನ ಮಾಡೋದಿಲ್ಲ. ಇವರಿಂದ ಹಿಂಗಾಯ್ತು, ಅವರಿಂದ ಹಂಗಾಯ್ತು ಅಂತ ಇಡೀ ದಿನ ಅವ್ರದ್ರೊಳಗೇ ಕೂಡೋದಿಲ್ಲ. ಅಪ್ನಿ ಸರ್ವಿಸ್ ಮೇ ಲಗೇ रहेंगे. ಅವ್ರು ಹಿಂಗೆ ಮಾಡ್ಯಾರ, ಇಲ್ಲಿ ಏನು ಸೇವೆ ಆಗಂಗಿಲ್ಲ ಅಂತ ಅನ್ನೋದೇ ಇಲ್ಲ. ಅವರು ತಮ್ಮ ಸೇವೆಯಲ್ಲಿ ತೊಡಗಿರ್ತಾರೆ. वो किसी का भी अवगुण देख अपना माथा खराब नहीं करते हैं. ಅವರು ಯಾರದೇ ಅವಗುಣವನ್ನು ನೋಡಿ ತಮ್ಮ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವರೊಳಗಿಂತ ಇಷ್ಟು ವರ್ಷ ಜ್ಞಾನಿ ಅದಾರಿ, ಇವರೊಳಗಿಂತ ಅವಗುಣ ಐತೆ ಅಂತ ಏನು ಮಾಡಲ್ಲ, ಯಾರ್ದು ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ. ಗೀತೆ ಇದೆ, ಧೀರಜ್ ಧರ್ ಮನ್ವ ಧೀರಜ್ ಧರ್. ಧೈರ್ಯ ತಾಳು ಮನಸ್ಸೆ ಧೈರ್ಯ ತಾಳು ಅಂತ ಹೇಳ್ತಾರೆ ಬಾಬಾ. ओम शांति. मीठे मीठे रूहानी बच्चों प्रति रूहानी बाप धीरज देते हैं, जैसे लौकिक बाप भी धैर्य देते हैं ना. कोई बीमार होता है तो उनको आथत देते हैं, तुम्हारी बीमारी के दुख के दिन बदलकर सुख के दिन आएगा. ಮಧುರ ಮಧುರ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಬಾಬಾ ಇಲ್ಲಿ ಧೈರ್ಯ ತಾಳ್ಮೆ ಕೊಡ್ತಾ ಇದ್ದಾರೆ. ಏನು, ಹೇಗೆ ಬಾಬಾ ಉದಾಹರಣೆ ಕೊಡ್ತಾರೆ. ಲೌಕಿಕದಲ್ಲಿ ತಂದೆ ಮಕ್ಕಳಿಗೆ ಏನಾದರೂ ಆರಾಮ್ ತಪ್ಪಿತು, ಕಾಯಿಲೆ ಇದೆ ಅಂತಂದರೆ ಏನಂತ ಹೇಳ್ತಾರೆ, ಇಲ್ಲಪ್ಪ ಇನ್ನು ಆರಾಮಾಗ್ತಿ, ನಿನಗೆಲ್ಲ ದುಃಖದ ದಿನಗಳು ಹೌದು, ನೀ ಆರಾಮಾಗ್ತಿ ಅಂತ ಧೈರ್ಯ ಕೊಡ್ತಾರೆ. ಅವರು ಹದ್ದಿನ ತಂದೆ ಇದ್ದಾರೆ. ಆದರೆ ಇಲ್ಲಿ ನಮಗೆ ಬೇಹದ್ದಿನ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಭಾಳ ಟೈಮ್ ಇಲ್ಲ, ಬೆಳಕಿನ ಸಮಯ ಬರೋದೈತಿ. ಯಾರು ಕೊಡ್ತಾ ಇದ್ದಾರೆ ಬೇಹದ್ದಿನ ಧೈರ್ಯ? ಬೇಹದ್ದಿನ ತಂದೆ ಕೊಡ್ತಾ ಇದ್ದಾರೆ. ದುಃಖದ ದಿನಗಳು ಹೋದು ನೋಡ್ರಿ, ನಮ್ಗೆ ನೆನಪಿರ್ಬೇಕಿದೆ ಯಾವಾಗಲೂ. ನಾನು ನಿಮ್ಗೇನ್ರಿ ನಮ್ಮ ಜೀವನದಾಗ ಇದು ದುಃಖ ರೀ, ಇದು ಒಂದು ದುಃಖ ಅಂದ್ಕೊಂಡ್ಕೊಂಡ್ವಿ ಅಂದರೆ ದುಃಖ. ಆದರೆ ಬಾಬನ್ ಮಹಾವಾಕ್ಯ ನೆನಪು ಮಾಡ್ರಿ, ನಿಮ್ಮ ದುಃಖದ ದಿನಗಳು ಮುಗಿದು. ಇದನ್ನು ನೆನಪಿಟ್ಕೋಬೇಕು. ನಾನು ಯಾರು ನನಗೆ ಹೇಳ್ತಾ ಇದ್ದಾರೆ, ಯಾರ ಮುಂದೆ ನಾ ಕೂತ್ಕೊಂಡಿದ್ದೀನಿ, ಸಾಕ್ಷಾತ್ ದುಃಖ ಹರ್ತ ಪರಮಾತ್ಮ ಹೇಳ್ತಾ ಇದ್ದಾರೆ, ನಿಮ್ಮ ದುಃಖದ ದಿನಗಳು ಮುಗಿದು. ಯಾವಾಗ ನಾವು ದುಃಖ ಹರ್ತಾನ ಮಡಿಲಿಗೆ ಬರ್ತೀವಲ್ರಿ, ಅವತ್ತೇ ದುಃಖದ ದಿನಗಳು ಮುಗಿದು. ಬಾಬನ್ ಈ ನಿಶ್ಚಯ ನಮಗೆ ಬೇಕು. ಸುಖದ ದಿನಗಳು ಬರ್ತಾ ಇದೆ, ಇನ್ನೂ ಉಳಿದಿರೋದು ಸ್ವಲ್ಪ ಟೈಮ್ ಅಷ್ಟೇ. ಆದರೆ ನಮ್ಮ ಕೆಲಸ ಏನೈತ್ರಿ, ತಂದೆಯ ನೆನಪಿನಲ್ಲಿ ಇರೋದು, ಬೇರೆಯವ್ರಿಗೂ ನೆನಪನ್ನು ಕೊಡಿಸೋದು. ಈಗ ನೀವು ಶಿವಶಕ್ತಿಯರು ಅಂತ ಹೇಳ್ತಾರೆ ಬಾಬಾ. ಯಾರು ಶಿವಶಕ್ತಿಯರು? ನಾವು ಆತ್ಮ ಶಿವನ ಜೊತೆ ಏನೈತ್ರಿ, ಶಕ್ತಿ ಐತಿ. ಶಿವಶಕ್ತಿಯರು ನಾವು ಅದೀವಿ. ಯಾಕೆಂದರೆ ಶಿವಬಾಬನಿಂದ ನಾವು ಶಕ್ತಿಯನ್ನು ತಗೊಳ್ತೀವಿ. ಶಿವಬಾಬಾಕ್ಕೆ ಶಕ್ತಿ ಸೆ ನಾ ಫಿರ್ ಸೆ ಪ್ರಕಟ ಹುಯಿ ಹೈ. ಇಲ್ಲಿ ಶಕ್ತಿಯರಂದರೆ ಗೋಪನೂ ಇದ್ದಾರೆ, ಗೋಪಿಯರು ಇದ್ದಾರೆ. ಅಣ್ಣಂದಿರು ಅಕ್ಕಂದಿರೆಲ್ಲ ಯಾರಿಂದ ಶಕ್ತಿ ತಗೋತೀವ್ರು? ಕೇವಲ ಒಬ್ಬ ಬಾಬಾನಿಂದ. ಬಾಬಾ ಹೇಳ್ತಾರೆ, ಬಾಬಾನೇ ಸಮझाया है, इसमें कृपा आशीर्वाद की कोई बात नहीं. ಈ ಶಕ್ತಿ ತಗೋಬೇಕಂದ್ರೆ ನೆನಪು ಮಾಡು, ಆಶೀರ್ವಾದ ಮಾಡಪ್ಪ ಬಾಬಾ, ನನಗೆ ಭಾಳ ದುಃಖದ ದಿನಗಳದಾವು, ನಿನಗೆ ಯೋಗ ಮಾಡ್ಬೇಕಂದ್ರೆ ನನಗೆ ನೆನಪೇ ಬರಂಗಿಲ್ಲ. ಬಾಬಾ ಹೇಳ್ತಾರೆ, ಇಲ್ಲಿ ಆಶೀರ್ವಾದ ಕೃಪೆ ಮಾತು ಇಲ್ಲ, ಪರಿಶ್ರಮ ಪಡಬೇಕು. ಕೈ ಕೆಸರಾದರೆ ಮೆಹನತ್ ಇಲ್ಲ. ನೀನು ನನಗೆ ನೆನಪೇ ಮಾಡಲಿಲ್ಲ ಅಂದರೆ ನಿನಗೇನು ಬರಬೇಕು? ನೆನಪಿನ ಪರಿಶ್ರಮ ಆದರೂ ಪಡಲೇಬೇಕು ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಆಶೀರ್ವಾದ ಕೃಪಾ ಮಾತಿಲ್ಲೇ ಇಲ್ಲ. ನೆನಪಿನಲ್ಲಿದ್ದುಕೊಂಡು ಶಕ್ತಿಯನ್ನು ತಗೊಳ್ರಿ, ಆಗ ನಿಮ್ಮ ವಿಕರ್ಮ
ವಿನಾಶ ಆಗುತ್ತೆ, ನೀವು ಶಕ್ತಿವಾನ್ ಆಗ್ತೀರಿ. ಅಂಡರ್ಲೈನ್, ಏನಾಗ್ತೀರಿ? ಬಾಬಾನಿಂದ ಶಕ್ತಿಯನ್ನು ತಗೊಂಡು ಶಕ್ತಿವಂತರಾಗ್ಬಿಡ್ತೀರಿ. शिव की शक्ति से ना इतनी सर्वशक्तिवान थी जो पुरानी दुनिया को पलट नया बना दिया. ರಾಮ ಹೇಳ್ತಾರೆ, ನೀವು ಶಿವನ ಶಕ್ತಿಯರು, ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂದರೆ, ನೀವು ಹಿಂದೆ 5000 ವರ್ಷದ ಹಿಂದೆನೂ ಏನು ಮಾಡಿದ್ರಿ? ಶಿವನ ಶಕ್ತಿಯಿಂದ ಹಳೆ ಜಗತ್ತನ್ನೇ ಹೊಸದು ಮಾಡಿದ್ರೆ. ಯಾವ ಬಲದಿಂದ? ಯೋಗ ಬಲದಿಂದ ಜಗತ್ತಿನ ಪರಿವರ್ತನೆ ಮಾಡ್ತೀರಿ. अंगुली से भी मनुष्य ऐसा इशारा करते हैं कि अल्लाह को, गॉड को याद करो. ಜಗತ್ನವ್ರು ಹಿಂಗೆ ನೆನಪು ಮಾಡತ್ತೆ ಹೇಳ್ತಾರಲ್ರಿ, ಎಲ್ಲಿ ಇಶಾರ ಮಾಡ್ತಾರೆ? ಬೆರಳು ಎಲ್ಲಿ ತೋರಿಸ್ತಾರೆ? ಮ್ಯಾಲ್ ಕೈ ಮಾಡ್ತಾರೆ. ಏನಂತ ಹೇಳ್ತಾರೆ? ಅಲ್ಲಾಹನನ್ನ, ಗಾಡನನ್ನ ನೆನಪು ಮಾಡ್ರಿ ಅಂತ ಹೇಳ್ತಾರೆ. ಆದರೂ ನೀವು ಮಕ್ಕಳಿಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಾಬಾ, याद से पत्थरों को पहाड़ अर्थात दुनिया बदल जाएगी ಇಂತಿಂಥ ಶಬ್ದ ಹೇಳ್ತಾ ಇದ್ದಾರೆ ಬಾಬಾ. ಯೋಗದಲ್ಲಿ ಎಷ್ಟು ತಾಕತ್ತೈತಿ. ಯೋಗ ನೆನಪು ಕಲ್ಲನ್ನಂದ್ರೆ ಕಲ್ಲಿನಂಥ ಬೆಟ್ಟವನ್ನು ಏನು ಮಾಡ್ತೈತಿ? ಪರ್ವತವನ್ನೇ ಚೇಂಜ್ ಮಾಡಿಬಿಡ್ತೈತಿ ಅಂತ ಹೇಳ್ತಾರೆ ಬಾಬಾ. ಪತ್ತರೋಂ ಕೆ ಪಹಾಡ ಅರ್ಥಾತ್ ದುನಿಯಾ ಬದಲ್ ಜಾಯೇಗಿ. ನಿಮ್ಮ ಯೋಗ ಬಲದಿಂದ ಏನಾಗೋದೈತಿ? ಇಡೀ ನರ್ಕ, ವಿಕಾರಿ ಜಗತ್ತೇ ಚೇಂಜ್ ಆಗೋದೈತೆ. ಅಂದರೆ ಈಗ ಬಾಬಾ ಬಂದು ಪರಿಗಳ ಸ್ಥಾಪನೆಯನ್ನು, ಅಂದರೆ ಪರಿಸ್ಥಾನವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಕಿ ಬಾಬಾ ಹೇಳ್ತಾರೆ, ಪ್ರದರ್ಶನಿ ಮಾಡಿರಿ, ಖೂಬ್ ಸೇವಾ ಮಾಡಿರಿ. ಎಲ್ಲೆಲ್ಲಿ ಸೇವಾ ಅವಕಾಶ ಇರ್ತಿದ್ಲ ಮೆಹನತ್ ಮಾಡಿ ಅಲ್ಲಿ ಅನೇಕ ಆತ್ಮಗಳಿಗೆ ರಾಜಯೋಗವನ್ನು ಕಲಿಸಿ ಎಬ್ಬಿಸ್ರಿ. ಯಾಕೆ ಇದು ಲಾಸ್ಟ್ ಸಮಯ ಐತಿ. ಆಮೇಲೆ ಜಗತ್ತಿನ ಆತ್ಮಗಳು ಅಯ್ಯೋ ನಾವು ಭಗವಂತ ಬಂದರು ನೋಡಲಿಲ್ಲಲ್ಲ ಅಂತ ಪಶ್ಚಾತ್ತಾಪದಲ್ಲಿ ಬಿದ್ದು ಒದ್ದಾಡ್ತಾರೆ. ಅದಕ್ಕೆ ನಿಮ್ಮ ಕೆಲಸ ಏನೈತಿ? ಎಲ್ಲ ಕಡೆ ಹೋಗಿ ಸಂದೇಶವನ್ನು ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಹೇ ಬಹುತ್ ಸಹಜ. ಕಷ್ಟ ಐತ್ರಿ ಸಂದೇಶ ಕೊಡೋದು, ಪ್ರದರ್ಶನಿ ಮಾಡೋದು ಕಷ್ಟ ಐತ್ರಿ, ಬಹಳ ಸಹಜ ಐತಿ. ಯಾಕೆಂದರೆ ಪ್ರತಿ ಪ್ರಕಾರದ, ಅಂದರೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟಿನ ತಿಳುವಳಿಕೆ ಬಾಬಾ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರದು ಇಲ್ಲಿ ಈ ನಾಟಕದಲ್ಲಿ ಪಾತ್ರ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರದು ಅವ್ರವ್ರದ್ದೇ ಕರ್ಮದ ಲೆಕ್ಕ ಆಯ್ತು. ಒಂದು ಮನೆಯೊಳಗೆ ನಾ ತಂದೆ ಮಕ್ಕಳ ಸಂಬಂಧದಲ್ಲಿ ಅದೀನಿ ಅಥವಾ ಪರಿವಾರದಲ್ಲಿ ಅದೀನಿ ಅಂದರೆ ಅದು ಸುಮ್ಮನೆ ಅಲ್ಲಿ ಕೂಡಿರೋದಿಲ್ರಿ. ಅವರವರ ಹಿಸಾಬದಿಂದನೇ ಆ ಪರಿವಾರಕ್ಕೆ ಆತ್ಮ ಬಂದಿರ್ತೈತಿ. ಆ ಪರಿವಾರದಲ್ಲಿ ಅವ್ರು ಕೂಡಿದಾರಂದರೆ ಅದು ಭಾಳ ಜನ್ಮದ ಲೆಕ್ಕದಿಂದ ಕೂಡಿರ್ತಾರೆ. ಕೆಲವು ಮಕ್ಕಳು ನೋಡ್ರಿ, ಹುಟ್ಟುತ್ತಲೇ ತಂದೆ ತಾಯಿಗೆ ಸಮಸ್ಯೆನೇ, ಇನ್ನೂ ಹುಟ್ಟುತ್ತ ಗರ್ಭದಲ್ಲಿ ಇದ್ದಾಗನೇ ಸಮಸ್ಯೆ, ತಂದೆ ತಾಯಿಗೆ ಅಲ್ಲಿಂದನೇ ದುಃಖ ಶುರುವಾಗ್ತೈತಿ. ಆ ಮಗು ಇನ್ನೂ ಬಂದೇ ಇಲ್ಲ, ಬಟ್ ಅಲ್ಲಿಂದನೇ ದುಃಖ, ಬಂದ ಮೇಲೂ ದುಃಖ. ಯಾಕೆ? ಕರ್ಮದ ಹಿಸಾಬ್ ಕಿತಾಬ್ ಐತಿ. ಪ್ರತಿ ಆತ್ಮನೂ ಇಲ್ಲಿ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತಿ. ಅದಕ್ಕೆ ಬಾಬಾ ಯಾಕೆ ಡೈಲಿ ಮುರಳಿ ಕರ್ಮ ಸುಧಾರಣೆ ಆಗಬೇಕು, ಕರ್ಮವನ್ನು ಶ್ರೇಷ್ಠ ಮಾಡಬೇಕಂದ್ರೆ ಪ್ರತಿನಿತ್ಯ ಕರ್ಮದ ತಿಳುವಳಿಕೆ ನಮಗೆ ಬೇಕು. ಅದಿಲ್ಲ ಅಂದರೆ ನಾವು ಮನುಷ್ಯರಿಂದ ದೇವತಾ ಹೆಂಗಾಗ್ತೀವಿ? ಕರ್ಮದ ಸುಧಾರಣೆ ಆಗಂಗೆ ಬಾಬಾ ಹೇಳ್ತಾರೆ, ಪ್ರತಿ ಆತ್ಮದು ಕರ್ಮದ ಲೆಕ್ಕ ಆಯ್ತು. कन्याओं के कर्म अच्छे हैं, जिनकी शादी की हुई है वो कहते हैं इस समय हम अगर कन्या होती तो इन सब जंजीरों से छूटी हुई फ्री बर्ड होते हैं. ಕುಮಾರಿಯರಿಂದ ಒಳ್ಳೆ ಕರ್ಮನೇ ಆಗ್ತೈತಿ. ಈಗ ಯಾರು ಮದುವೆ ಆಗೈತಲ್ರಿ ಅವರು ಏನಂತಾರೆ, ನಾನು ನಿನ್ನಂಗೆ ಕುಮಾರಿ ಇದ್ರೆ ಭಾರಿ ನಾನು ಈ ಥರ ಈಗ ಬಾಬನ ಸೇವೆಯಲ್ಲಿ ಹೋಗಿಬಿಡ್ತಿದ್ದೆ, ನೀ ಸಿಕ್ಕಾಕೊಂಡಿವಿ. ನಾವು ಕುಮಾರಿ ಇದ್ವಿ ಅಂದರೆ ಸ್ವತಂತ್ರ ಪಕ್ಷಿ ಇರ್ತಿದ್ವಿ, ಭಾಳ ಸೇವಾ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಕನ್ಯೆಯರಂದರೆ ಸ್ವತಂತ್ರ ಪಕ್ಷಿಗಳು ಅಂತ ಹೇಳ್ತಾರೆ ಬಾಬಾ. ಆದರೆ ಮತ್ತು ಅಂಡರ್ಲೈನ್, ಸ್ವತಂತ್ರ ಇದ್ದಾರೆ, ಪವಿತ್ರವಾಗಿ ಜೀವನ ನಡೆಸಿದ್ರೆ, ಆದರೆ ಅಷ್ಟರಲ್ಲೇ ಸಂಘದ ರಂಗ ಹತ್ತಂದರೆ ಲುಕ್ಸಾನ್ ಐತಿ. ಯಾಕೆ ಕುಮಾರಿಯರು ಇವತ್ತು ಯಾಕೆ ತೆಳಗಿಳಿತಾ ಇದ್ದಾರೆ? ಯಾಕೆ ಅವ್ರ ಜೀವನ ಇವತ್ತು ಈ ಕಡೆ ಹೋಗ್ತಾ ಇದೆ ನರಕದ ಕಡೆ ಅಂದರೆ ಸಂಘ. ಚಲೋನೇ ಇರ್ತಾರೆ, ಆದರೆ ಮುಂದೆ ಸಂಘ ಅಂತ ಸಿಕ್ತಂದರೆ ಅವರು ದುರ್ಗತಿಗೆ ಹೋಗ್ಬಿಡ್ತಾರೆ. ಬಾಬಾ ಅದಕ್ಕೆ ಹೇಳ್ತಾರೆ, ಪರಂತು ಖರಾಬ್ ಸಂಘ ಮೇ ನುಕ್ಸಾನ್ ಹೋ ಜಾತೆ ಹೈ. ಕುಮಾರಿಯರ ಜೀವನ ಒಳ್ಳೇದೇ, ಆದರೆ ಸಂಘ ಕೆಟ್ಟದ್ದು ಸಿಕ್ತಂದರೆ ಏನಾಗ್ಬಿಡ್ತೈತೆ? ಲುಕ್ಸಾನ್ ಅಂತ ಹೇಳ್ತಾರೆ ಬಾಬಾ.
ಇವತ್ತು ಪತ್ನಿಗೆ ಪತಿ ಬಂಧನ, ಮಕ್ಕಳ ಬಂಧನ, ಇವೆಲ್ಲ ಎಷ್ಟು ಬಂಧನಗಳಿರ್ತಾವ, ಅದು ಕುಮಾರಿಗಳಿಗೆ ಅವು ಏನು ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो रस्म रिवाज आदि के कितने बंधन रहते हैं, अब कन्याओं को कोई बंधन आदि है नहीं. ಸ್ತ್ರೀಗೆ ಒಂದು ಮಕ್ಕಳದು ಪತಿದು ಪದ್ಧತಿ ಮನಿ ರಿವಾಜ್ ಎಲ್ಲ ಅವಳೇ ನೋಡ್ಬೇಕು, ಆಕೆಗೆ ಅವೆಲ್ಲ ಬಂಧನಗಳು. ಆದರೆ ಕುಮಾರಿಯರಿಗೆ ಏನೂ ಇಲ್ಲ, ಬೇಕಾದಷ್ಟು ತನ್ನ ಜೀವನವನ್ನು ಹಾಕಿ ಶ್ರೇಷ್ಠ ಮಾಡ್ಕೋಬೋದು ಅಂತ ಹೇಳ್ತಾರೆ ಬಾಬಾ. अभी बॉम्बे में भी कन्याएं तैयार हो रही है, कहते हैं हम अपने प्रांत को आप ही संभालेंगे. ಬಾಬಾ ಹೇಳ್ತಾರೆ ಮುಂಬೈಯಲ್ಲಿ ಕುಮಾರಿಯರ ಜುಂಡನೇ ತಯಾರಾಗ್ತಾ ಇದೆ. ಅವ್ರು ಹೇಳ್ತಾರೆ ಬಾಬಾ ನಾವು ಎಲ್ಲಿರ್ತೀವಿ ಅಲ್ಲಿ ಎಲ್ಲ ಪ್ರಾಂತಗಳನ್ನು ನಾವು ಸಂಭಾಲನೆ ಮಾಡ್ತೀವಿ, ಸಮರ್ಪಣೆ ಆಗ್ತೀವಿ ಅಂತ ಹೇಳಿ. ಅಂದರೆ ಬಾಬಾ ಹೇಳ್ತಾರೆ ಮೆಹನತ್ ಬೇಕಲ್ಲ. कहते हैं हमारा गुजरात, हमारा यूपी, तुम अभी अपना स्वराज्य लेते हो, इसमें मैं फलाना हूँ, फलाने प्रांत का हूँ, ये भी ना हो. ಸ್ವರಾಜ್ಯಾಧಿಕಾರಿ ಅದಿರಿ, ನಾ ಗುಜರಾತಿ, ನಾ ಕರ್ನಾಟಕ, ನಾ UP, ಮಹಾರಾಷ್ಟ್ರ, ಈ ಬಂಧನಗಳು ನಿಮಗೆ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಇದನ್ನು ಹದ್ದಿನ ಬಾಂಡೇಜ್ ಆಗ್ತದಲ್ಲ, ಇದನ್ನು ದೇಹಾಭಿಮಾನದೊಳಗೆ ನಾ ಗುಜರಾತಿ ಅದೀನಂದರೆ ಗುಜರಾತದಷ್ಟೇ ನನಗೆ. ನಾವು ಗುಜರಾತ್ ಕರ್ನಾಟಕ ಇಲ್ಲರಿ, ನಾವೇನದೀವಿ ವಿಶ್ವ ಸೇವಾಧಾರಿಗಳದೀವಿ. तुम्हें किसी से भी ईर्ष्या नहीं रखनी चाहिए. ಯಾವತ್ತು ಬಾಬಾ ಹೇಳ್ತಾರೆ ಯಾರ ಜೊತೆನೂ ಹೊಟ್ಟೆ ಕಿಚ್ಚಾಗಲಿ ದ್ವೇಷ ತಿರಸ್ಕಾರವನ್ನು ಯಾರ ಜೊತೆನೂ ಇಟ್ಕೋಬೇಡ್ರಿ. ಯಾಕೆ ಹಾಗೆ ನಾವು ಒಂದು ಆತ್ಮದ ಜೊತೆ ಈರ್ಷ್ಯ ಇಟ್ಕೊಂಡು ಶರೀರ ಬಿಟ್ಟೆ ಅಂದರೆ ನೆಕ್ಸ್ಟ್ ಜನ್ಮನೂ ಆ ಈರ್ಷ್ಯೆ ಮುಟ್ಟೋದಕ್ಕಾಗಿ ಏನು ಮಾಡಬೇಕಾಗ್ತದೆ, ಮತ್ತು ಈರ್ಷ್ಯಾ ಜನ್ಮನೇ ತಗೋಬೇಕು. ಆ ಆತ್ಮದ ಜೊತೆ ಮತ್ತು ನಂದು ಅದೇ ಟಕರಾವ್, ಅದೇ ಈರ್ಷ್ಯಾ, ಹೊಟ್ಟೆ ಕಿಚ್ಚು, ಇದೇ ಜನ್ಮ ತೊಗೊಂಡು ಬರ್ತೀನಿ. ಯಾಕೆ ಸಂಸ್ಕಾರಗಳ ರೆಕಾರ್ಡಿಂಗ್ ಇದೆ ಆತ್ಮದಲ್ಲಿ. ಅದಕ್ಕೆ ಯಾರಿಗೂ ದ್ವೇಷಿಸಬೇಡ್ರಿ, ಯಾರನ್ನು ತಿರಸ್ಕರಿಸಬೇಡ್ರಿ, ಯಾರಿಗೂ ಚಿಕ್ಕ ಇವ್ರು ಕೆಳಮಟ್ಟದಂತ ನೋಡುವಂಗಿಲ್ಲೇ ಇಲ್ಲ. ಪಾತ್ರ ಮಾಡಕ್ಕೆ ಬಂದೀವಿ, ಆದರೆ ಮೂಲ ಮನೆಯೊಳಗೆ ಎಲ್ಲರೂ ಏನದೀವ್ರಿ ಬಾಯಿ ಅದೀವಿ, ಆ್ಯಕ್ಟಿಂಗ್ ಇಟ್. ಅದಕ್ಕೆ ಈರ್ಷ್ಯ ದ್ವೇಷ ಬೇಡ ಅಂತ ಹೇಳ್ತಾರೆ ಬಾಬಾ. ಯಾರದು ಅವಗುಣಗಳನ್ನು ನೋಡಿ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ಪಾತ್ರ ಮಾಡ್ತಾ ಇದ್ದಾನೆ. ಈಗ ಸಿನಿಮಾದಲ್ಲಿ ವಿಲನ್ ಪಾತ್ರ ಐತಿ, ಆದರೆ ಹೊರಗೂ ವಿಲನ್ನೇ ಇರ್ತಾನೇನ್ರಿ ಅವ. ಹೊರಗೂ ವಿಲನ್ನೇ ಇರ್ತಾನೆ, ಭಾಳ ಒಳ್ಳೆ ವ್ಯಕ್ತಿ ಇರ್ತಾನೆ, ಆದರೆ ಪಾತ್ರ ಏನು ಸಿಕ್ಕಿತ್ರಿ ಅವನಿಗೆ, ಭಾಳ ಒಳ್ಳೆ ವ್ಯಕ್ತಿ, ಧಾರ್ಮಿಕ ಬುದ್ಧಿ ಇರೋರು, ಆದರೆ ಸಿನಿಮಾದಲ್ಲಿ ವಿಲನ್ ಪಾತ್ರ ಸಿಕ್ಕಿತ್ತು. ಹಂಗಂತ ಅವನು ಹಾಗೆ ಇರ್ತಾನೆ. ಹಾಗೆ ಯಾರ ಅವಗುಣಗಳನ್ನು ನೋಡಿ ನಾವು ತಲೆಯೊಳಗಿಟ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಹಂಗೆಲ್ಲ. ಯಾಕೆ ಅವರು ಆತ್ಮನೇ ಅದಾರ, ಪಾತ್ರ ಐತೆ ಅವ್ರದ್ದು, ಹಂಗೆ ಅದಕ್ಕೆ ಪಾತ್ರ ಮಾಡ್ತಾ ಇದ್ದಾರೆ. ನನಗೆ ಇವ್ರದ್ದು ಇದೇ ಗುಣನೇ ನಾನು ತಲೆ ಕೆಡಿಸೈತೆ ನೋಡ್ರಿ, ನನ್ನ ತಲೆ ಕೆಟ್ಟು ಹೋಗೈತೆ ಬಾಬಾ ಅಂತ ಹೇಳ್ತಾರೆ. ಯಾರ್ದು ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ, ಯಾರ ಅವಗುಣನೂ ನೋಡುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಮತ್ತು ಯಾರ ಜೊತೆನೂ ಈರ್ಷ್ಯಾ ದ್ವೇಷನೂ ಬೇಡ ಅಂತ ಹೇಳ್ತಾರೆ. ನಿಮಗೆ ನೀವು ಚೆಕ್ ಮಾಡಿಕೊಳ್ರಿ, ಈ ಜೀವನದಲ್ಲಿ ನಾ ಎಷ್ಟು ಆತ್ಮಗಳಿಗೆ ಸುಖ ಕೊಟ್ಟೀನಿ. ಈ ಬದುಕಿನಲ್ಲಿ ಬಂದೀನಂದರೆ ಯಾಕೆ ಸಾಯುವಾಗ ಹಳಾಳಾಗ್ತದ್ರಿ, ಸಾಯುವಾಗ ನನ್ನ ಜೀವನದಲ್ಲಿ ಎಷ್ಟೋ ಜನರಿಗೆ ಸುಖ ಕೊಡ್ಬೋದಿತ್ತಲ್ಲ, ನಾ ಹಂಗೆ ಮಾಡಲೇ ಇಲ್ಲಲ್ಲ, ಜೀವನ ಹಿಂಗೆ ಕಳೆಬಿಟ್ನಲ್ಲ ಅಂತ ಸಾಯುವಾಗ ಅನ್ನಿಸ್ತೈತಿ. ಅವಾಗ ಏನೂ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರಿಗೂ ದುಃಖ ಕೊಡಬೇಡ್ರಿ, ಎಲ್ಲರಿಗೂ ಏನು ಮಾಡಿ ಸುಖ ಕೊಡ್ರಿ. ನೋಡ್ರಿ ನಾ ಎಷ್ಟು ಜನರಿಗೆ ಸುಖ ಕೊಟ್ಟಿದ್ದೀನಿ, ಅಥವಾ ಇನ್ನೂ ನನ್ನೊಳಗಡೆ ದುಃಖ ಕೊಡೋ ನೇಚರೇ ಐತೇನು, ನೋಡ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾರೆ ಬಾಬಾ. अपने आप को देखो, ನಿಮ್ಮೊಳಗಡೆ ನೀವೇ ನೋಡ್ಕೊಡ್ರಿ. ಅಗರ್ ರಾಸ್ತಾ नहीं बताया तो वो कोई काम का नहीं, दिल पर चढ़ नहीं सकते. ನೀವು ಅನೇಕ ಆತ್ಮಗಳಿಗೆ ಸುಖದ ಮಾರ್ಗನೇ ಹೇಳಿಕೊಡ್ಲಿಲ್ಲ ಅಂತಂದರೆ ಪರಮಾತ್ಮನ ಹೃದಯದಲ್ಲಿ ಕೂಡಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಎಂಥ ಮಾತಿತ್ತು. ಯಾಕೆ ದುಃಖ ಕೊಟ್ಟವ್ರಿಗೆ ಯಾಕೆ ಭಗವಂತ ಅಲ್ಲಿ ಜಾಗ ಕೊಡ್ತಾನೆ? ಬಾಬಾ ಹೇಳ್ತಾರೆ ನೀ ಬರೀ ಎಲ್ಲರಿಗೂ ದುಃಖನೇ ಕೊಡ್ತಾ ಇದ್ದಿ ಅಂತಂದರೆ ಬಾಕಿ ಬಾಬಾ ಹೇಳ್ತಾರೆ ಹೃದಯದಲ್ಲಿ ಕೂಡಲಿಕ್ಕೆ ಸಾಧ್ಯನೇ ಇಲ್ಲ. ಬಾಪ್ ದಾದಾಕ್ಕೆ ದಿಲ್ ಪರ್ ನಹಿ ಚಢ ತು ತಖ್ತ್ ಪರ್ ನಹಿ बैठ सकते. ಇಲ್ಲಿ ಈಶ್ವರನ ಹೃದಯದಲ್ಲಿ ಕೂಡಲಿಲ್ಲ ಅಂದರೆ ಭವಿಷ್ಯದ ಸಿಂಹಾಸನದಲ್ಲಿ ಕೂಡಲಿಕ್ಕೆ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಕೆಲವು ಮಕ್ಕಳಿಗೆ ಎಷ್ಟೇ ಟೈಮ್ ಸಿಕ್ಕರೆ ಸೇವಾ ಮಾಡಬೇಕನ್ನುವಂಥ ಹವ್ಯಾಸ ಭಾಳ ಇರ್ತೈತೆ. ಸ್ವಲ್ಪನೂ ಕೂಡ ದೇಹಾಭಿಮಾನ ಇರೋದೇ ಇಲ್ಲ. ಯಾವ ಸೇವಾ ಹೇಳಿದ್ರು ಇದು ಸೇವಾ ನನ್ನ ಭಾಗ್ಯ ಐತಿ,
ನೋಡ್ರಿ ಮಮ್ಮ ಬಾಬಾ, ಮಮ್ಮ ಜ್ಞಾನವೀನಾ ಸರಸ್ವತಿ, ಇದಕ್ಕಿದ್ದಂಗೆ ಬಾಬಾ ಹೇಳ್ತಿದ್ರು ಮಮ್ಮ ಜಾओ ಬರ್ತನ್ ಮಾಂಜ್ಕೆ ಆವೋ. ಅಮ್ಮ ಹೇಳ್ಬಿಡ್ತಿದ್ರು ಹೋಗು ಬಾಂಡೆ ತಿಕ್ಕಿವ. ಮಮ್ಮ ಹೇಳ್ತಿದ್ರು ಜಿ ಬಾಬಾ. ನಾವು ಯಾಕೆ ಹಂಗಿರಲಿಲ್ಲ, ಅಹಂಕಾರ ಅಭಿಮಾನ ಇರಲೇ ಇಲ್ಲ ಮಮ್ಮಾರವರಿಗೆ. ಸೇವಾ 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 ಸಬ್ಜೆಕ್ಟ್ ಐತಿ, ಭಾಗ್ಯ ಐತಿ. ಯಾವ್ದು ಸೇವಾ ಸಿಕ್ಕರೂ ಇದೇನು ನಾವು ಮಾಡೋದಲ್ಲ ಹೇಳ್ರಿ, ನಾವು ಅದಕ್ಕೆ ಬಂದಿವೇನು ಅನ್ನೋದೇ ಇಲ್ಲ. ಬಾಬಾ ಅದಕ್ಕೆ ಹೇಳ್ತಾರೆ ಸೇವಾದಲ್ಲೂ ಕೂಡ ಏನಿರಬೇಕು, ನಿರಹಂಕಾರಿತನ ಇರಬೇಕು ಅಂತ ಹೇಳ್ತಾರೆ ಬಾಬಾ. तो कोई कोई बच्चे हैं सर्विस का बहुत शौक होता है, कोई देह का अभिमान नहीं, कोई कोई तो बड़ा अहंकार में रहते हैं. ನೋಡ್ರಿ ಬಾಬಾ ಎಲ್ಲ ಮಕ್ಕಳಿಗೆ ನೋಡ್ತಾರೆ ಯಾವ್ಯಾವ ಪ್ರಕಾರದ ಸೇವೆ ಮಕ್ಕಳು ಹೆಂಗೆ ಮಾಡ್ತಾರೆ. ಕೆಲವ್ರಿಗೆ ಯಾವ ಸೇವಾ ಹೇಳ್ರಿ, ಬ್ರಹ್ಮ ಬಾಬಾ ನೋಡ್ರಿ ವಿಶ್ವದಲ್ಲಿ ಮಹಾರಾಜ ನಾರಾಯಣ ಆಗುವ ಆತ್ಮ, ಶ್ರೀಕೃಷ್ಣನಾಗುವಂಥ ಆತ್ಮ ಮಕ್ಕಳ ಚಪ್ಪಲ್ ಹೊಲದ್ರಿ ಬಾಬಾ. ಅಭಿಮಾನ ಅಹಂಕಾರ ಬರಲೇ ಇಲ್ಲ ಬ್ರಹ್ಮ ಬಾಬಾರವ್ರಿಗೆ. ನಾನು ವಜ್ರದ ವ್ಯಾಪಾರಿ, ನಾ ಯಾಕಿಂತ ಮಾಡ್ಲಿಕ್ಕೆ ಕೆಲಸ. ಸಗಣಿ ಕುಳ್ಳು ಹಚ್ಚಿದ್ರು ಬಾಬಾ. ದೊಡ್ಡ VIP ಬಂದಿದ್ದಾರೆ ಬಾಬಾರವ್ರಿಗೆ ಭೇಟಿಯಾಗಕ್ಕೆ, ಆದರೆ ಬಾಬಾ ಸಗಣಿ ಕುಳ್ಳು ಹಚ್ತಾ ಇದ್ದಾರೆ. ಅಹಂಕಾರ ಅನ್ನೋದು ಸೇವಾದಲ್ಲಿ ಇಲ್ಲೇ ಇಲ್ಲ. ಅದು ಬಂತಂದರೆ ಸೇವಾದಲ್ಲಿ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಯಾಕೆ? ಅಹಂಕಾರಿ ವ್ಯಕ್ತಿದು ಮಾರ್ಕ್ಸೇ ಜಮಾ ಇಲ್ಲ ಯಾವ ಸೇವಾ ಮಾಡಿದ್ರೂ ಕೂಡ. ಬಾಕಿ ಬಾಬಾ ಹೇಳ್ತಾರೆ अपने ऊपर नहीं बाप पर कृपा की है, कभी भी किसी के अवगुण को नहीं देखना चाहिए. फलाना ऐसा है, ये ऐसा करता है. ಇವತ್ತು ಬಾರಿಗೂ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರದು ಅವಗುಣ ನೋಡಬೇಡ್ರಿ. ಬರೀ ಅವ್ರದ್ದೇ ಕಂಪ್ಲೇಂಟ್ ಹೇಳೋದೂ ಆಗಬಾರ್ದು. ಬರೀ ಅವ್ರಿಗೆ ನೋಡಿದ್ರೆ ಬರೀ ಬಾಬಾ ಎಲ್ಲಿ ನೆನಪು ಬರಬೇಕು. ಇವ್ರು ಹಿಂಗದಾರಿ, ಅವ್ರು ಹಂಗದಾರ, ಇವ್ರು ಹಿಂಗೆ ಮಾಡ್ತಾರ, ಅದು ಬೇಡ ಅಂತ ಹೇಳ್ತಾರೆ ಬಾಬಾ. आजकल ऐसे भी सयाने हैं जो एक दो के डिसर्विस का गायन करते हैं, फलाना ये करता है, ये ऐसा है. अरे तुम अपनी सर्विस करो. ಬಾಬಾ ಹೇಳ್ತಾರೆ ಬರೀ ಮತ್ತೊಬ್ಬರು ನೋಡೋದ್ರಲ್ಲಿ ಅಲ್ಲ, ಇದ್ರೊಳಗೆ ಹುಷಾರಾಗಬೇಡ್ರಿ. ಇವರಲ್ಲಿದು ಅವಗುಣ ಐತಿ, ಇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಉಳಿದಿರೋದು ಸ್ವಲ್ಪ ಟೈಮ್ ಐತಿ, ವಿನಾಶ ಆಗೋದ್ರಲ್ಲಿ, ಅಷ್ಟರಲ್ಲೇ ನೀನು ಭಾಗ್ಯ ಆದರೂ ಬೆಳಗಿಸ್ಕೊ. ಬೇರೆಯವರ ಅವಗುಣಗಳು ನೋಡಿದ್ರೆ ಮತ್ತು ಬರೋದೇನ್ರ ಅವ ಬರ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ ತುಮ್ ಅಪ್ಪನಿ ಸರ್ವಿಸ್ ಕರೋ. ನಿನಗೇನು ಅವಕಾಶ ಸಿಕ್ಕೈತ್ಲ ಆ ಸೇವೆಯನ್ನು ಮಾಡು. ಯಾಕೆ? ಬ್ರಾಹ್ಮಣರು ಅಂದರೆ ಏನು? ಬ್ರಾಹ್ಮಣ ಮಕ್ಕಳಂದರೆ ಸೇವಾ. ಇನ್ನು ಬರೀ ಮುರಳಿ ಕೇಳ್ತೀವಿ ಹೋಗ್ತೀವಿ ಅಲ್ಲಲ್ಲ. ನೀನು ನಿರಹಂಕಾರಿ ಆಗಿ ಅಂದರೆ ಅದು ಎಲ್ಲಿ ತೋರಿಸ್ತದೆ ಹೇಳ್ರಿ? ಇನ್ನು ನಿರಹಂಕಾರಿ ಅದೇನಂದರೆ ನಿರಹಂಕಾರಿ ಯಾವಾಗ್ರಿ? ಸೇವಾದೊಳಗೆ ಬಂದಾಗನೇ ನಿರಹಂಕಾರಿ ಆಗೋದು. ಇಲ್ಲ ಅಂದರೆ ನಾ ಬಾಪ್ ಸಮಾನ್ ಲಕ್ಷ್ಯ. ಎಲ್ಲಿ ಬಾಪ್ ಸಮಾನ್ ಲಕ್ಷ್ಯ ಐತ್ರಿ? ಬ್ರಹ್ಮ ಬಾಪ್ ಸಮಾನ್ ಆಗಬೇಕಾಗೈತಿ ನಾ. ಹಾಗಾಗಿ ಬಾಬಾ ಹೇಳ್ತಾರೆ ನಿಮ್ಮದಿದೆ ಸೇವಾದಲ್ಲಿ ತೊಡಗಬೇಕಾಗಿದೆ. ಬಾಬಾ ಹೇಳ್ತಾರೆ ನನ್ನ ಹತ್ರ ಎಲ್ಲ ಸಮಾಚಾರ ಬರ್ತೈತಿ, ಪ್ರತಿಯೊಬ್ಬ ಮಕ್ಕಳ ಅವಸ್ಥಾನೂ ನನಗೆ ಗೊತ್ತಾಗ್ತೈತೆ. ಯಾರ್ಯಾರ ಮಕ್ಕಳು ಯಾವ ಥರ ಸೇವೆ ಮಾಡ್ತಾರೆ. ಕೆಲವು ಮಕ್ಕಳು ಸೇವಾ ಬಾಬಾನೇ ಮಹಿಮೆ ಮಾಡ್ತಾರೆ ಅಂತ ಮಕ್ಕಳದು. बच्चों में सर्विस का जोश आना चाहिए. हर एक को अपना कल्याण करना है इस रूहानी सर्विस. ನೋಡ್ರಿ ಬಾಬಾ ಹೇಳ್ತಾರೆ ನಿಮ್ಮ ಕಲ್ಯಾಣ ಎದ್ರೊಳಗೆ ಐತಿ, ಆತ್ಮಿಕ ಸೇವೆ ಮಾಡೋದ್ರಲ್ಲಿ. वो धंधा आदि तो जन्म जन्मांतर करते आए हो, ये धंधा कोई विरला व्यापारी करे. ಹಾಂ, ನೀ ಜೀವನದಲ್ಲಿ ಬಿಸ್ನೆಸ್ ಮಾಡಿದೆ, ಉದ್ಯೋಗ ವ್ಯಾಪಾರ ಮಾಡಿ ಅದು ಜನ್ಮನ್ನು ಮಾಡ್ಕೋತ ಬಂದು, ಆ ಗಳಿಕೆ ಮಾಡ್ಕೋತ ಬಂದು. ಆದರೆ ಜ್ಞಾನ ರತ್ನಗಳ ಸೇವೆಯನ್ನು ಮಾಡೋದು, ಆತ್ಮಿಕ ಸೇವೆ ಮಾಡೋದು, ಇದು ಏನಿದೆ ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ, ವಿರಳ ಅಂತ ಹೇಳ್ತಾರೆ ಬಾಬಾ. ಬಹಳ ಕಡಿಮೆ ಮಕ್ಕಳಿಗೆ ಇದು ಸಿಗುತ್ತೆ. ಬಾಕಿ ಸೇವೆ ಮಾಡುವಂಥ ಸಹಜ ಉಪಾಯ ಬಾಬಾ ಹೇಳ್ತಾರೆ. ಬಾಕಿ ನಿಮ್ಗೆಲ್ಲರಿಗೂ ಹೇಳ್ತದ್ರಿ ಮೊಬೈಲ್ ಬಂದಿರಲಿ. ಅದು ಮುರಳಿ ನಡೆಯೋ ಟೈಮ್ನಲ್ಲಿ ಅನೇಕರಿಗೂ ಡಿಸ್ಟರ್ಬ್ ಆಗೋದಂದ್ರೂ ಅದು ಪಾಪದ ಖಾತೆನೇ ಇತ್ತು. ಯಾಕೆ? ಮೊಬೈಲ್ ಗಂಟೆ ಬಾರಿಸ್ತಂದ್ರೆ ಎಲ್ಲರದ್ದು ಎಲ್ಲಿ ಹೋಗ್ತದ್ರೆ ಲಕ್ಷ್ಯ, ಯಾರ್ದಂತ ಹಿಂಗೆ ಹೋಗ್ಬಿಡ್ತೀವಿ. ಅದು ಪರಮಾತ್ಮನ ಮಹಾವಾಕ್ಯ ಕಟ್ ಮಾಡೋದಂದರೆ ಎಂಥ ಪಾಪದ ಬೋಜ ಇತ್ತು. ಅವರಿಗಾಗಿ ಮುರಳಿ ನಿಂತ ಬಿಡ್ತೈತೆ. ಬೆಳಗ್ಗೆ ಎದ್ದು ಪುಣ್ಯದ ಖಾತೆ ಜಮಾ ಮಾಡ್ಕೊಳ್ಳೋ ಬದಲು ಪಾಪದ ಖಾತೆ ಜಮಾ ಮಾಡಿಕೊಂಡ್ರೆ ಇಡೀ ದಿನ ನನ್ನ ಖಾತೆ ಏನಿರ್ತದೆ. ಮೊಬೈಲ್ ಸೈಲೆಂಟ್ ಮಾಡಿ ಬರೋದ್ರ ಅವಶ್ಯಕತೆ ಇರ್ತೈತಿ, ಬಟ್ ಅದು ಸೈಲೆಂಟ್ ಮಾಡೋಕ್ಕೂ ಬರ್ತಿತ್ತಲ್ಲ. ಬಾರಿಗೂ ಒಂದು ಮಾತನ್ನು ಹೇಳೋಸ್ಕೊಳ್ಳೋದ್ರೆ ಪುರುಷಾರ್ಥದ ಮಾರ್ಜಿನೇನು ಉಳಿತದ್ರಿ.
ಬಾಬಾ ಅದಕ್ಕೆ ಹೇಳ್ತಾರೆ, ಇಲ್ಲಿ ಬಾಬಾ ಹೇಳ್ತಾರೆ, ನಿಮಗೆ ಸೇವೆ ಮಾಡೋ ಯುಕ್ತಿ ಸಾಕಷ್ಟು ನಿಮಗೆ ಹೇಳಿದ್ದೀನಿ. ಕಬ್ಬಿ ಬಿ ದೂಸರೋं की ನಿಂದಾ ನಹೀ ಕರೋ. ಇವತ್ತು ಅಟೆನ್ಷನ್ ಧಾರಣೆ ಮೇಲೆ ಐತ್ರಿ. ನಿನ್ನೇನು ಧಾರಣಾ ಸಬ್ಜೆಕ್ಟ್, ಇವತ್ತೂ ಧಾರಣೆ. ಒಂದು ಯಾರ್ದು ಅವಗುಣ ನೋಡಬೇಡ್ರಿ. ಇನ್ನೊಂದು ಬಾಬಾ ಹೇಳ್ತಾರೆ, ಯಾರ್ದು ಟೀಕಾ ಟಿಪ್ಪಣಿ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತಾರಲ್ರಿ, ಮಾಡಿದವ್ರ ಪಾಪ ಮಾಡಿದವ್ರು ಸರಿ, ಅವರು ಮಾಡಿದ್ದಾರೆ. ಆದರೆ ನಾ ಮಾತಾಡಿ ನಾ ಪಾಪ ಹೊತ್ಕೊಂಡ್ಬಿಡ್ತೀನಿ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಬೇಡ, ಯಾರ್ದು ಕೂಡ ಅವಗುಣಗಳ ಬಗ್ಗೆ ವರ್ಣನೆನೂ ಬೇಡ ಅಂತ ಹೇಳ್ತಾರೆ ಬಾಬಾ. ಆದ್ರೂ ಬಾಬಾ ಎಚ್ಚರಿಕೆ ಕೊಡ್ತಾರೆ, ಒಳ್ಳೆ ಒಳ್ಳೆ ಮಹಾರಥಿಗಳಿಗೂ ಮಾಯಿ ಬಿಡುವುದಿಲ್ಲ. ಅಂಥ ಸೀತೆ, ರಾಮನ ಪತ್ನಿ ಸೀತೆ, ಭಗವಾನ್ ಭಗವತಿ ಅಂದರೆ ಆ ಸೀತೆಗೂ ಕಾಡಿನಲ್ಲಿ ಹೋದರೆ ಬಂಗಾರದ ಮಾಯೆ. ಇದ್ದು ಬಂಗಾರ ಎಲ್ಲ ಅರಮನೆಯೊಳಗೆ ಇಟ್ಟು ಬಂದಿದ್ದೇಳ್ರಿ, ಬಟ್ ಕಾಡಿನಲ್ಲಿ ಬಂದಾಗ ಬಂಗಾರದ ಮಾಯೆ. ಯಾಕೆ? ಬಂಗಾರದ ಜಿಂಕೆ ಆಕರ್ಷಣೆ ಆಯ್ತು, ಎಲ್ಲ ತ್ಯಾಗನೇ ಮಾಡಿ ಬಂದಿದ್ಲು. ಆದರೆ ಕಾಡಿನಲ್ಲಿ ಬಂದಾಗ ಮಾಯೆ ಬಂಗಾರದ ರೂಪದಲ್ಲಿ ಬಂದು. ಯಾಕೆ? ಮಾತೇರು ಕಮ್ಜೋರಿ ಬಂಗಾರ, ಬಂಗಾರ ಆಭರಣಗಳದ್ದು ಏನೈತಿ, ಮಾತೇರು ಕಮ್ಜೋರಿ ಐತಿದ್. ಯಾಕೆ? ಎಷ್ಟು ಬಂಗಾರ ಇದ್ರೂ ಇನ್ನೂ ಬೇಕು, ಇನ್ನೂ ಬೇಕು. ಅದಕ್ಕೆ ಸೀತೆ ಯಾದಗಾರನೇ ಅದೇ ಐತಿ. ಬಾಬಾ ಅದಕ್ಕೆ ಹೇಳ್ತಾರೆ, ಒಳ್ಳೆ ಒಳ್ಳೆ ಮಾರತಿ ನಾ ಜ್ಞಾನದಾಗ ಇಷ್ಟು ವರ್ಷ ಆಯ್ತು ರೀ, ಜ್ಞಾನಕ್ಕಿದ್ದು ಅಂಥವ್ರಿಗೂ ಮಾಯೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ತಂದೆಯನ್ನು ನೆನಪೇ ಮಾಡಲಿಲ್ಲ ಅಂದರೆ ಮಾಯೆ ಮೊಸಳೆ ಏನು ಮಾಡಿಬಿಡ್ತದೆ, ನುಂಗ ಹಾಕ್ಬಿಡ್ತೈತಿ. ನೋಡ್ರಿ, ಜನ್ಮ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೀವಿ, ದುಃಖ ಕೊಡೋರನ್ನು, ನಮಗೆ ಏನು ಇವತ್ತು ಏನೇನು ಬೈದೈತೆ ಅವರೆಲ್ಲರನ್ನ ನೆನಪು ಮಾಡ್ಕೊಳ್ತೀವಿ. ದಿನ ಬೆಳಗಾದರೆ ಮಹಿಮೆ ಮಾಡೋ ತಂದೆಯನ್ನು, ಸುಖ ಕೊಡೋ ತಂದೆಗೆ ಎಲ್ಲಿ ನೆನಪು ಮಾಡ್ತೀವಿ? ಜೀವನ ಕೊಡುವಂಥ ಜೀವನದಾತ ಪರಮಾತ್ಮನ ನೆನಪು ಎಲ್ಲೈತಿ? ಬಾಕಿ ದೇವದಾರಿಗಳ ನೆನಪೆಷ್ಟು ಮಾಡ್ತೀವಿ? ಬಾಬಾ ಅದಕ್ಕೆ ಹೇಳ್ತಾರೆ, ಮುझे ಸಾಧಾರಣ ತನ್ಮೆ ಆಯಾ ಹುವಾ ದೇಖ್ ಪಹಚಾನ್ नहीं सकते. ಯಾಕೆ ನಾ ಹೇಳಿದ್ದು ಇನ್ನೂ ಮಕ್ಕಳ ಜೀವನದಲ್ಲಿ ಅಪ್ಲೈ ಮಾಡ್ತಾ ಇಲ್ಲ ಅಂದರೆ, ನಾನು 1000 ಸೂರ್ಯಗಳ ಸಮಾನಾಗಿ ಬಂದಿಲ್ಲ ಕೆಳಗಡೆ, ಮುದುಕನ ಶರೀರದಲ್ಲಿ ಬಂದೀನಿ. ಅದಕ್ಕೆ ಇನ್ನೂ ನನ್ನನ್ನು ಯಾರು ತಿಳ್ಕೊಳ್ತಾ ಇಲ್ಲ. ಎಂಥ ಅದ್ಭುತ ಮಾತ್ರ. ಸಾಧಾರಣ ದೇಹದಲ್ಲಿ ಬಂದೀನಂತ ಇನ್ನೂ ನನ್ನನ್ನು ಯಾರು ತಿಳ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಸತತ ಸಲಹೆ ಕೊಡ್ತಾರೆ ಈ ರೀತಿ ಮಾಡಬೇಕು ಅಂತ. ಆದರೆ ಬಾಬಾ ಮಕ್ಕಳ ಅವಸ್ಥಾನು ಕೂಡ ನೋಡ್ತಾರೆ. ತು ಬಾಬಾ ಥೋಡಿ ಬಿ ऐसे करेंगे तो ट्रेटर बन जाएंगे. ನೋಡ್ರಿ, ಬಾಬಾ ಹೇಳ್ತಾರೆ, ಈ ಸ್ವಲ್ಪ ಇಲ್ಲಿ ಏನರೆ ಅವಸ್ಥಾ ನಿಮ್ಮದು ಮ್ಯಾಲೆ ಕೆಳಗಾಯಿತು, ನೀವೇನರೆ ಮಾಯದ ಪ್ರಭಾವದಲ್ಲಿ ಬಂದಕ್ಕೆ ನೀವು ಕರ್ಮ ಮಾಡಿದ್ರೆ ಮಕ್ಕಳಂತ ಅನ್ಸ್ಕೊಳ್ಳೋದಿಲ್ರಿ. ಅವಾಗ ಏನಂತ ಹೇಳ್ತಾರೆ ಬಾಬಾ? ದ್ರೋಹಿ. ಯಾರಿಗೆ ದ್ರೋಹರೇ? ಪರಮಾತ್ಮ ದ್ರೋಹಿ ಆಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಕೋ ಬಿ ಅಪನಾ ಮತ್ ಭೇಜ್ ದೇತಿ ಹೈ. ನೋಡ್ರಿ, ಎಷ್ಟು ದ್ರೋಹಿ ಆಗಿಬಿಡ್ತಾರಂದ್ರೆ ಭಗವಂತನಿಗೆ ತಿದ್ದೋದು. ಬಾಬಾ ಹಿಂಗೆ ಹೇಳಬಾರ್ದಾಗಿತ್ರಿ, ಹಿಂಗೆ ಯಾಕೆ ಹೇಳಿದ್ರು, ನನಗೆ ಹಿಂಗೆ ಹೇಳಬೇಕಾಯ್ತೇನು, ಅವ್ರು ಏನು ಮಾಡ್ತಾರೆ ಅವ್ರಿಗೆ ಹೇಳಂಗಿಲ್ಲೇನು? ಬಾಬಾಗೆ ತಮ್ಮ ಡೈರೆಕ್ಷನ್ಸ್ಗಳನ್ನು ಕೊಡ್ತಾರೆ. ಅಂದರೆ ಬಾಬಾ ಒಂದು ಉದಾಹರಣೆ ಹೇಳ್ತಾರೆ. ಇಲ್ಲಿಗೊಂದು ಅರಿಶಿನ ಬೋಟ್ ಸಿಕ್ಕರೆ ಅದು ಏನಂತ್ರಿ? ಅರಿಶಿನ ಬೋಟ್ ಸಿಕ್ಕರದು ಏನಂತು? ನಾ ಅರಿಶಿನ ಫ್ಯಾಕ್ಟ್ರಿಗೆ ಮಾಲೀಕ್ ಅದೀನಿ ಅಂತ ಹೇಳ್ಬಿಡ್ತು. ಹಾಗೆ ಸ್ವಲ್ಪನೇ ಇದಿದ್ರೆ ಅಷ್ಟು ಅಭಿಮಾನ ಬಂದುಬಿಡ್ತೈತಿ. ಅಹಂಕಾರ ಅಭಿಮಾನ ಬತ್ತಂದರೆ ತಪ್ಪುಗಳ ಮೇಲೆ ತಪ್ಪಾಗಕ್ಕೆ ಶುರು ಆಗ್ತೈತಿ. ದುರ್ಯೋಧನಕ್ಕೆ ಬಂದಿರೋದೇನು? ಆ್ಯಕ್ಚುಲಿ ಪಾಂಡವರಿಗಿಂತಲೂ ದುರ್ಯೋಧನದಲ್ಲಿ ಭಾಳ ಶಕ್ತಿ ಇತ್ತು ಅವನಿಗೆ. ಇಡೀ ಯುದ್ಧದಲ್ಲಿ ಅವನು ಗೆಲ್ಲುವಂಥ ತಾಕತ್ತಿತ್ತು. ಯಾಕೆ? ಕಂಚನ ಕಾಯ ಇತ್ತು ಅವನಿಗೆ. ಆದರೆ ಅಭಿಮಾನ ಅಹಂಕಾರ ಸೋಲಿಸ್ಬಿಡ್ತು. ಬಾಬಾ ಅದಕ್ಕೆ ಹೇಳ್ತಾರೆ, ಇದು ಬೇಡ, ಈ ಜೀವನದಲ್ಲಿ ನಿಮ್ಮನ್ನು ಕೆಳಗಡೆ ತಗೊಂಡು ಹೋಗ್ತದೆ. ಬ್ರಹ್ಮ ಬಾಬಾ ದಾದಾ ಲೇಖರಾಜ್ ವಜ್ರದ ವ್ಯಾಪಾರಿ. ಆದರೆ ಜನ ಏನೇನಂದ್ರೂ ಬಾಬಾನ ಮುಖದಲ್ಲಿ ಸ್ವಲ್ಪನೂ ಕೂಡ ಅಭಿಮಾನ ಅಪಮಾನ ಅನಿಸ್ಕೊಳ್ಳೇ ಇಲ್ಲ, ಬರಲೇ ಇಲ್ಲ. ನಿಮ್ಮ ಅವಸ್ಥೆ ಯಾವಾಗಲೂ ನೋಡ್ಕೊಳ್ತಾ ಇರಬೇಕು. ಕಭಿ ऊंच कभी नीच ये चलता आया है. हर एक अपनी अवस्था को देखो. ईमानदार बच्चे अपनी अवस्था झट बतलाते हैं. ಪ್ರಾಮಾಣಿಕ ಮಕ್ಕಳು ತಾವು ಹೆಂಗದೀವಿ ಅನ್ನೋದು ಬಾಬಾನ ಎದುರುಗಡೆ ಸತ್ಯ ಹೇಳ್ಕೊಳ್ತಾರೆ. ಕೆಲವರು ಹೇಳ್ತಾರೆ, ಇಲ್ರಿ ನಾ ಭಾರಿ ಸ್ಥಿತಿ ಐತಿ, ನಾನು ಶಕ್ತಿಶಾಲಿ ಯೋಗ ಮಾಡೀನಿ, ನಾ ಭಾರಿ ಪವರ್ಫುಲ್ ಅದೀನಿ, ಒಳಗೆ ನೋಡಿದ್ರೆ ಏನೂ ಇಲ್ಲ ಫಳ್ಳಿ ಇರ್ತದೆ. ಹಂಗೆ ಬೇಡ. ಪ್ರಾಮಾಣಿಕತೆಯಿಂದ ನಿಮ್ಮ ಸ್ಥಿತಿಗತಿ ಏನೈತಿ ಅದನ್ನು ಹೇಳ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಕೆಲವರು ಮುಚ್ಚಿಡ್ತಾರೆ. ಬಾಕಿ ಬಾಬಾ ಹೇಳ್ತಾರೆ, ಇಲ್ಲಿ ನಿರಹಂಕಾರಿತನ ಬೇಕು ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ ಕೋ ಬಡಾನೆ ಮೇ ಲಗ್ ಜಾನಾ ಚಾಹಿಯೆ.
ಕೂಡುವಂಗಿಲ್ಲ. ಸೇವಾ ಐತಿ, ಸೇವಾದಲ್ಲಿ ತೊಡಗಬೇಕು. ಯಾಕೆ ಈ ಶರೀರ ಇಷ್ಟಾದರೂ ಪರಮಾತ್ಮನ ಸೇವೆಯಲ್ಲಿ ಹೋಗಲಿ, ಜನ್ಮ ಬರೀ ದೇಹದಾರಿಗಳಿಗಾಗೇ ಹೋಗೈತಿ. ಈಗಾದರೂ ಈಶ್ವರನ ಸೇವೆಯಲ್ಲೇ ಈ ದೇಹ ಸ್ವಲ್ಪ ಆದರೂ ಭಾಗ್ಯ ಮಾಡ್ಕೋಬೇಕಲ್ಲ, ಸೇವಾದಲ್ಲಿ ತೊಡಗ್ರಿ ಅಂತ ಹೇಳ್ತಾರೆ ಬಾಬಾ. ಹಮೇಶಾ ये ख्याल रहना चाहिए जैसा कर्म हम करेंगे हमको देख और करेंगे. ಯಾವಾಗೂ ನೆನಪಿರಬೇಕು, ನಾ ಏನು ಮಾಡಕತ್ತೀನಿ, ನನಗೆ ನೋಡೋರು 1000 ಜನ ಇರ್ತಾರೆ. ನನ್ನನ್ನು ನೋಡಿ ಮತ್ತೊಬ್ಬರು ತಪ್ಪು ಮಾಡ್ತಾರೆ. ನಾ ತಪ್ಪು ಮಾಡಿದ್ರೆ ಮತ್ತೊಬ್ಬರು ತಪ್ಪು ಮಾಡ್ತಾರೆ. ನಾ ಸರಿ ನಡೆದ್ರೆ ನನ್ನನ್ನು ನೋಡಿ ಅನೇಕರು ಸರಿ ನಡೀತಾರೆ. ಇದು ನೆನಪಿರಲಿ ನಿಮಗೆ. ನನ್ನನ್ನು ನೋಡಿ ಅನೇಕರು ನಾ ಮಾಡ್ದಂಗೆ ಮಾಡ್ತಾರೆ ಅಂತ ಅನ್ನುವಂಥದ್ದು. ನಾ ಯಾರ್ದಾದ್ರೂ ಟೀಕಾ ಟಿಪ್ಪಣಿ ಮಾಡಕತ್ರ ನನಗೆ ನೋಡಿ ಮತ್ತೊಬ್ಬರು ಏನು ಮಾಡೋರು, ನನ್ನ ಮುಂದೆ ಬಂದು ಬರೀ ಅದೇ ಮಾತಾಡೋರು. ಯಾಕೆ ನಾನೇ ಹಂಗದೀನಿ. ಅದು ಬೇಡ. बहुतों को ये ख्याल नहीं आता है. बाप समझाते हैं तुम अपनी सर्विस में लग जाओ. ಯಾರ್ದು ಟೀಕಾ ಟಿಪ್ಪಣಿ ನಿಂದನೆ ಗ್ಲಾನಿ ಬೇಡ. ಈಗ ಸೇವಾ ಐತಲ್ಲ, ಸೇವಾದಲ್ಲಿ ತೊಡಗ್ರಿ. ಇಲ್ಲ ಅಂದರೆ ಬಾಬಾ ಹೇಳ್ತಾರೆ ನಹೀತು ಬಹುತ್ ಪಚ್ತಾಯಂಗೆ. ಲಾಸ್ಟಿಗೆ ನೀವೇ ಪಶ್ಚಾತ್ತಾಪ ಪಡ್ತೀರಿ, ನನಗಷ್ಟು ಟೈಮ್ ಇತ್ತು, ನಾ ಏನೆಲ್ಲ ಮಾಡ್ಬೋದಿತ್ತು, ಸೇವಾ ಮಾಡ್ಬೋದಿತ್ತು, ನಾ ಸುಮ್ಮನೆ ಎಲ್ಲಾರ್ದು ಮಾಡ್ಕೋತ ಕೂತೆ ಅಂತ ಪಶ್ಚಾತ್ತಾಪ ಪಡ್ತೀರಿ. ದುಶ್ಮನ್ ಬಿ ಬಹುತ್ ಬಂತೆ ಹೈ. ನಾವು ಹೇಳ್ತಾರೆ ನಿನಗೆ ಶತ್ರುನು ಕೂಡ ಇಲ್ಲಿ ಭಾಳ ಆಗ್ತಾರೆ. ಅದಕ್ಕೆ ಸೇವಾ ಬಾಬಾ ದಾದಿ ಯಾವಾಗಲೂ ಹೇಳ್ತಿದ್ರು, ಸಖೀರೆ ಮೈನೆ ತಾಯೋ 3 ರತನ್. ಏನ್ರಿ? ಬಾಬಾ, ಮುರಳಿ, ಸೇವಾ. ಇದು ಬಿಟ್ಟರೆ ಬೇರೆ ಇದೆ. ನೀವು ಈಗ ಶೂದ್ರರಿಂದ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರದಿರಿ. 5 ವಿಕಾರಗಳಿದ್ದಂಥವ್ರಿಗೆ ಆಸುರಿ ಸಂಪ್ರದಾಯ ಅಂತ ಹೇಳಿದ್ರೆ ನಿಮಗೆ ಯಾವ ಸಂಪ್ರದಾಯ ಅಂತ ಹೇಳ್ತಾರೆ? ಬಾಬಾ ಹೇಳ್ತಾರೆ ನೀವೀಗ ದೈವಿ ಸಂಪ್ರದಾಯದಲ್ಲಿ ಬರ್ತಾ ಇದ್ದೀರಿ. ವಿಕಾರಗಳ ಮೇಲೆ ಕಂಪ್ಲೀಟ್ ವಿಜಯವನ್ನು ಹೊಂದಿರುವಂಥವ್ರು. ಬಾಕಿ ದೇವತೆಗಳು ಸಂಪೂರ್ಣ ವಿಕಾರದ ಮೇಲೆ ವಿಜಯಿಯಾಗಿರೋ ದೇವತೆಗಳು ಈ ಜಗತ್ತಿನಲ್ಲಿ ಇಲ್ಲ. ಅವರೆಲ್ಲಿದ್ದಾರೆ? ಸತ್ಯಯುಗದಲ್ಲಿ. ನೀವೀಗ ದೈವಿ ಸಂಪ್ರದಾಯದ ಕಡೆ ಹೋಗ್ತಾ ಇದ್ದೀರಿ. तुम बच्चों को अभी समझाने के लिए चांस मिलते हैं. ಈಗ ಸೇವಾ ಅವಕಾಶ ಐತಿಲ್ರಿ, ಎಲ್ಲರಿಗೂ ಗ್ರೂಪ್ ಮಾಡಿ ಸೇವೆ ಸಿಕ್ಕೈತಿ. ಈಗ ಅನೇಕರಿಗೆ ಜ್ಞಾನ ಹೇಳೋ ಅವಕಾಶ ನಿಮಗೆ ಸಿಕ್ಕೈತಿ ಅಂತ ಹೇಳ್ತಾರೆ ಬಾಬಾ. ಪ್ರದರ್ಶನಿ ಮಾಡಿರಿ, ಮ್ಯೂಸಿಯಂ ಮಾಡಿರಿ. ಆದ್ರೆ ಯಾವಾಗೂ ನೋಡ್ರಿ ನನ್ನ ಹತ್ರ ಜ್ಞಾನ ಭಾಳ ಐತಿ ಅಂತ ಹೇಳಿ ಎಲ್ಲರಿಗೂ ಕೈ ಹಿಡಿದು ಜಗ್ಗಿ ಜ್ಞಾನ ಹೇಳ್ತೀನಿ ಅಂದರೆ ಹಂಗೆ ಮಾಡುವಂಗಿಲ್ಲ. ಡಾಕ್ಟ್ರಿಗೆ ಎಲ್ಲ ನಾಲೆಜ್ ಇರ್ತದ್ರಿ, ಸಾಕಷ್ಟು ಮೆಡಿಸಿನ್ಗಳು ತೆಳಗಿರ್ತಾವೆ. ಆದ್ರೆ ತನ್ನ ಹತ್ರ ಬುದ್ಧಿಯಾಗ ಎಷ್ಟು ಮೆಡಿಸಿನ್ಗಳದಾವ ಎಲ್ಲ ಬರಿತಾನೆ. ಆ ರೋಗಿಗೆ ಏನು ಬೇಕು ಅಷ್ಟೇ ಬರೀತಾರೆ. ಹಾಗೆ ನಾಡಿ ನೋಡಿ ಔಷಧಿ ಕೊಡಬೇಕು. ಅವ್ರಿಗೆ ಜ್ಞಾನ ಇಂಟ್ರೆಸ್ಟೇ ಇಲ್ಲ. ಅವ್ರಿಗೆ ಜಗ್ಗಿ ಕೂಡಿಸ್ಕೊಂಡು ಹೇಳೋದ್ರೊಳಗೆ ಉಪಯೋಗ ಏನೂ ಇಲ್ಲ. ಅವ್ರು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ಜ್ಞಾನ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಯಾರಿಗೆ ಐತಲ್ಲ ಅಂಥವ್ರಿಗೆ ಹೇಳ್ರಿ. ಬಾಕಿ ರತ್ನಗಳ ಬೆಲೆನೇ ಗೊತ್ತಿಲ್ಲ ಅಂದರೆ ಅಲ್ಲಿ ಸಮಯ ವ್ಯರ್ಥ ಕಳೆಯುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನೋಡ್ರಿ, ಬಂಧನದಲ್ಲಿರುವಂಥ ಮಕ್ಕಳು ಎಷ್ಟು ಚೆನ್ನಾಗಿ ಮನೇಲಿ ಇದ್ಕೊಂಡು ನೆನಪು ಮಾಡ್ತಾರೆ. प्रदर्शनी मेले का शौक होना चाहिए. रेग्युलर पढ़ने से ही नशा चढ़ेगा. अंडरलाइन. ನಿನಗೆ ಸೇವಾ ಮಾಡಬೇಕನ್ನೋ ನಶಾ ಯಾವಾಗ ಬರ್ತದ್ರಿ? ಪ್ರದರ್ಶನಿಯಲ್ಲಿ ಮ್ಯೂಸಿಯಂನಲ್ಲಿ ಹೇಳಬೇಕನ್ನೋ ನಶಾ ಯಾವಾಗ ಬರ್ತದೆ? ದಿನನಿತ್ಯ ಮುರಳಿ ಕೇಳಲಿಕ್ಕೆ ಇಲ್ಲಿ ಬಂದು ಕೂಡಬೇಕು. ದಿನನಿತ್ಯ ಮುರಳಿ ಕೇಳಿದಾಗ ಮಾತ್ರ, ಈ ವಿದ್ಯೆಯನ್ನು ಓದಿದಾಗ ಮಾತ್ರ ಸೇವಾ ನಶಾ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಘರ್ ಬೇಟೆ ಬಿ ಯಾದ್ ಕರ್ನಾ ಅಚ್ಚಾ ಏನು. ಬಂಧನದಲ್ಲಿರೋರಿಗೆ ಬಾಬನ ಮನೆಗೆ ಹೋಗಕ್ಕೆ ಬಿಡೋದಿಲ್ಲರಿ. ಅವ್ರೇನು ಮಾಡ್ತಾರೆ? ಮನೆಯಲ್ಲಿದ್ದೇ ಬಾಬಾವರನ್ನು ಹೊರಗಡೆ ಇದ್ರೂ ಕೂಡ ಅಷ್ಟು ನೆನಪು ಮಾಡ್ತಾರೆ. ಬಾಬಾ ಅವರಿಗೂ ನೆನಪು ಮಾಡಿಕೊಳ್ತಾ ಇದ್ದಾರೆ. अच्छे अच्छे भाषण करने वाले महारथी भी बाप को याद नहीं करते. ನೋಡಿ, ಒಳ್ಳೆ ಭಾಷಣ ಮಾಡ್ತಾರೆ. ಭಾಷಣ ಮಾಡಕ್ಕೆ ನಿಂದ್ರಿಸಿದ್ರೆ ಭಾರಿ ಭಾಷಣ ಮಾಡ್ತಾರೆ. ಏನಪ್ಪ ಇವ್ರಿಗೆ ಎಂಥ ಭಾರಿ ಮಾತಾಡೋದು, ಎಂಥ ಶಿಸ್ತಿ ಪದ್ಧತಿ ಐತಿ, ಎಷ್ಟು ಚಂದ ಮಾತಾಡ್ತಾರೆ. ಬಾಬಾ ಹೇಳ್ತಾರೆ ಯೋಗನೇ ಇಲ್ಲ, ಖಾಲಿ ಐತಿ ಒಳಗಡೆ. ಭಾಷಣ ಮಾಡ್ತಾರೆ ಆದರೆ ಯೋಗದ ತಾಕತ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನ ಸವೇರೆ ಉठ ಸಕ್ತೆ ಹೇ, ಉಡ್ತೆ ಹೇ ತೋ बैठने से झुटका खाते हैं. ಮುಂಜಾನೆ ಹೇಳಂಗಿಲ್ಲ, ಎದ್ದು ನೆನಪು ಮಾಡಂಗಿಲ್ಲ. ಎದ್ರೆ ಬಾಬಾ ಹೇಳ್ತಾರೆ ಎದ್ದು ಕುಂತ್ರೆ ತೂಕಡಿಸ್ಕೋತ ಕೂಡ್ತಾರೆ. ನೆನಪೇ ಮಾಡಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. झुटका खाते हैं. ಅದಕ್ಕೆ ಬೆಳಿಗ್ಗೆ ಮುಂಜಾನೆ ಅಮೃತ ವೇಳೆ ಟೈಮ್ ಏನೈತಿ, ಯೋಗಕ್ಕಾಗಿ ಒಳ್ಳೆ ಟೈಮ್. ಅದಕ್ಕೆ ನೋಡಿ ಅದ್ರ ಹೆಸರು ಎಷ್ಟು ಚೆಂದ ಐತಿ, ಬ್ರಹ್ಮಿ ಮುಹೂರ್ತ ಟೈಮ್. ಎಂಥ ಸುಂದರ ಅಕ್ಷರ, ಬ್ರಹ್ಮಿ ಮುಹೂರ್ತದ ಸಮಯ.
ಆ ಸಮಯದಲ್ಲಿ ಕೂತ್ಕೊಂಡು ಶುದ್ಧವಾದಂಥ ಪ್ರಕೃತಿ ಸತೋಪ್ರಧಾನ ಟೈಮ್ ಅವಾಗ ಬಾಬುರನ್ನ ನೆನಪು ಮಾಡಿದ್ರೆ ತಾಕತ್ ಎಷ್ಟು ಬರ್ತೈತೆ, ವಿಕರ್ಮ ವಿನಾಶ ಆಗ್ತೈತಿ. ಇಲ್ಲ ಅಂದರೆ ಬಾಬಾ ಹೇಳ್ತಾರೆ ನೆನಪೇ ಮಾಡಲಿಲ್ಲ ಅಂದರೆ ಧಾರಣೆನೂ ಆಗಂಗಿಲ್ಲ, ವಿಕರ್ಮನೂ ಕೂಡ विनाश ಆಗೋದಿಲ್ಲ. ಬಾಕಿ ಸಿರ್ಫ್ ಮುರಳಿ ಚಲಾನ ಒತ್ತು ಛೋಟೆ ಬಚ್ಚೆ ಭೀ ಯೋಗನೇ ಇಲ್ಲ, ಯೋಗ ಮಾಡೋದೇ ಇಲ್ಲ, ಎದ್ರೆ ತುಕುಡ್ಸ್ಕೊತ್ ಕೂಡೋದು. ಹಂಗೆ ಮುರಳಿ ಹೇಳೋದೇನು ಸಣ್ಣ ಮಕ್ಕಳು ಹೇಳ್ತಾರೆ. ಈ ಕೈಯಾಗ ಪುಸ್ತಕ ಕೊಟ್ರೆ ಅವು ಓದ್ತಾವಿಲ್ರಿ ಮುರಳಿ. ಬಾಬಾ ಹೇಳ್ತಾರೆ ಮುರಳಿ ಚಲಾನ वो तो छोटे बच्चे भी सीख कर समझाने लग पड़ते हैं, ये पढ़ाई बड़ों के लिए है. ಈ ವಿದ್ಯೆ ಏನೈತೆಲ್ಲ ಇದು ದೊಡ್ಡವರಿಗಾಗಿ ಇದೆ, ದೊಡ್ಡ ಯೂನಿವರ್ಸಿಟಿ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಕೂತ್ಕೊಂಡಿದ್ದೀರಂದರೆ ನಿಮಗೆ ನಶ ಇರಬೇಕು, ಯಾರು ಬಂದು ನಮಗೆ ಜ್ಞಾನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಮಾಯಾ ಕಿಸಿಗೂ ದುಃಖ ದೇತಿ ಹೇ ತು ಹಮ್ ಉನ್ಕೋ ನಾ ದೇ ಅಪ್ನಿ ಸರ್ವಿಸ್ ಮೇ ಲಗೆ ರಹೆ. ನೋಡ್ರಿ ಇವ್ರು ಎಷ್ಟು ವರ್ಷದಿಂದ ಜ್ಞಾನಿ ಅದಾರ, ಇವ್ರಿಗೇನು ಮಾಯೆ ಹಿಡ್ಕೊಂಡೇ ಬಿಡ್ತದೆ ನೋಡ್ರಿ. ಬಾಬಾ ಹೇಳ್ತಾರೆ ನೀವು ಯಾರನ್ನು ನೋಡೋ ಹಂಗಿಲ್ಲ, ಯಾರ್ದು ಅವಗುಣ ನೋಡೋ ಹಂಗಿಲ್ಲ, ಯಾರಿಗೆ ಮಾಯೆ ಹಿಡ್ಕೋತಂತೂ ಕೂಡ ನೋಡೋ ಹಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ನಿಮ್ಮ ಸೇವೆಯಲ್ಲಿ ತೊಡಗಬೇಕು. ಬಾಪ್ಗೆ ಪಾಸ್ ಸಬ್ ಸಮಾಚಾರ ಆತೇ ಇರುತ್ತೆ. ನೀವು ತಲೆ ಕೆಡಿಸ್ಕೋಬೇಡ್ರಿ, ಇವ್ರಿಗೆ ಮಾಯೆ ಹಿಡಿತು ಅವ್ರಿಗೆ ಮಾಯೆ ಹಿಡ್ದೈತಿ ಅದಕ್ಕೆ ಹಿಂಗಾಗೈತಿ ಅಂತ ಬಾಬಾ ಹೇಳ್ತಾರೆ ನನಗೆಲ್ಲ ಸಮಾಚಾರ ಬರ್ತೈತಿ. ಯಾವ ಮಕ್ಕಳಿಗೆ ಯಾವ ಮೊಸಳೆ ಹೊಟ್ಟೆಗೆ ಹೋಗಿದ್ದಾರೆ, ಯಾವ ಮಾಯೆ ಹಿಡ್ದೈತಿ ಇದೆಲ್ಲ ನನಗೆ ಗೊತ್ತಾಗ್ತೈತಿ. तो कोई देहाभिमान में आकर समझते हैं ये ऐसे करते हैं ये करते हैं, औरों के ही निंदा करते टाइम वेस्ट करते हैं. ಎಲ್ಲರೂ ದೇಹಾಭಿಮಾನದಲ್ಲಿ ಬಂದು ಬರೀ ಬೇರೆಯವ್ರ ಕಂಪ್ಲೇಂಟೇ ಹೇಳೋದು, ಇವ್ರು ಹಿಂಗೆ ಮಾಡ್ತಾರೆ ಅವ್ರಿಗೆ ಹಂಗೆ ಮಾಡ್ತಾರೆ ಅಂತ ಹೇಳಿ ಬೇರೆಯವರ ನಿಂದನೆ ಮಾಡ್ತಾ ಸಂಗಮ ಯುಗದ ಅಮೂಲ್ಯ ಸಮಯ ಏನಾಗ್ತದೆ ವೇಸ್ಟ್ ಕಳ್ಕೊಳ್ತಾ. ಬಾಕಿ ಬಾಬಾ ಹೇಳ್ತಾರೆ ಇವತ್ತು ಬಾಬಾ ಬಾರಿಗೂ ಅಂಡರ್ಲೈನ್ ಏನು ಮಾಡಿಸ್ತಾ ಇದ್ದಾರೆ, ಯಾರ್ದು ನೋಡುವಂಗಿಲ್ಲ. ನಿನಗೇನು ಸೇವಾ ಭಾಗ್ಯ ಸಿಕ್ಕೈತಲ್ಲ ಆ ಸೇವಾದಲ್ಲಿ ತೊಡಗ್ರಿ ಅಂತ ಹೇಳ್ತಾರೆ ಬಾಬಾ. कोई भी बात है इशारा बाप को दे दिया बस. ಬಾಬಾ ಹೇಳ್ತಾರೆ ನೀ ಇನ್ನೊಬ್ರದ್ದು ನೋಡುವಂಗಿಲ್ಲ. ಹಾಂ ಏನಾದರೂ ನಿನಗೆ ಹಂಗೆ ಕಾಣ್ತು ನಿಮಿತ್ತಿದ್ದವ್ರಿಗೆ ಹೇಳೋದು ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಮುಗೀತು, ಆಮೇಲೆ ತಲೆ ಕೆಡಿಸ್ಕೊಳ್ಳುವಂಗಿಲ್ಲ. ಬಾಬನ ಕಡೆ ಅದನ್ನು ಬಿಟ್ಬಿಟ್ರಿ ಅಂತಂದರೆ ಆಮೇಲೆ ನೀವು ಯಾರ್ದೂ ಬುದ್ಧಿಯಲ್ಲಿ ಇಟ್ಕೊಳ್ಳುವಂಗಿಲ್ಲ, ಪರಿಚಿಂತನೆಯೂ ಕೂಡ ಮಾಡುವಂಗಿಲ್ಲ. ಇವತ್ತೇನೇನ್ರಿ ನಿಂದನೆ ಮಾಡುವಂಗಿಲ್ಲ, ಟೀಕಾ ಟಿಪ್ಪಣಿ ಮಾಡುವಂಗಿಲ್ಲ, ಯಾರ್ದು ಅವಗುಣ ನೋಡುವಂಗಿಲ್ಲ, ಪರಿಚಿಂತನೂ ಕೂಡ ಮಾಡುವಂಗಿಲ್ಲ. ಸೇವೆ ಒಳಗಡೆ ದಿನ ರಾತ್ರಿ ತೊಡಗಿರಿ. ಟೈಮ್ ಎಲ್ಲೈತಿ ನಿಮಗೆ, ಈ ರೀತಿ ಟೈಮ್ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಸೇವಾ ಭಾಳ ಅದರೊಳಗಡೆ ತೊಡಗ್ರಿ. ಯಾಕೆಂದರೆ ನಿಮ್ಮದು ಆತ್ಮಿಕ ಬಿಸ್ನೆಸ್ಸೇ ಇದು ಆಗಿದೆ. ಪ್ರದರ್ಶನ ಇಳ್ರಿ, ಅಲ್ಲಿ ಹೋಗ್ರಿ, ತಿಳಿಸ್ಕೊಡ್ರಿ ಬಾಬಾ ಬ್ರಹ್ಮ ಬಾಬಾ ಯಾರು, ಶಿವ ಬಾಬಾ ಯಾರು, ಇದ್ರ ಬಗ್ಗೆ ಬಾಬಾ ಹೇಳ್ತಾರೆ ತಿಳಿಸ್ಕೊಡ್ರಿ. ಕಲ್ಪದ ಮೊದಲು ಕೂಡ ಈ ರೀತಿ ಪ್ರಜಾಪಿತ ಬ್ರಹ್ಮನ ಮೂಲಕನೇ ನಾನು ಬಂದು ನಿಮಗೆ ತಿಳಿಸಿದ್ದೆ. ಈ ಗಾಯನ ನಿಮಗೆ ಗೊತ್ತಿದೆ. ಪ್ರಜಾಪಿತ ಬ್ರಹ್ಮ ದ್ವಾರ ಮನುಷ್ಯ ಸೃಷ್ಟಿ ರಚತೆ ಹೇ, ऐसे नहीं कि ಮನುಷ್ಯ ಥೇ ಹಿ ನಹಿ. ಹಾಂ ಇಲ್ಲಿ ಬಾಬಾ ಕ್ಲಿಯರ್ ಮಾಡ್ತಾರೆ, ನಾನು ಯಾವಾಗ ಬರ್ತೀನಿ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡ್ತೀನಿ. ಹಂಗಂದ್ರೆ ಬಾಬಾ ಬಂದಾಗ ಮನುಷ್ಯ ಸೃಷ್ಟಿನೇ ಇರಲಿಲ್ಲ ರೀ. ಹಾಂ ಯಾಕೆಂದ್ರೆ ಇದು ಅನಾದಿ ಅದಾವ 3 ವಸ್ತುಗಳು. ಬಾಬಾ ಹೇಳ್ತಾರೆ ಇದೆ, ಆದರೆ ಅದನ್ನ ಏನು ಮಾಡ್ತಾರೆ ಬಾಬಾ ಹಳೇದನ್ನು ಹೊಸದು ಮಾಡ್ತಾರೆ. ದೇವತೆಗಳು ಮನುಷ್ಯರೇ, ಅಂಥ ಮನುಷ್ಯರ ಜಗತ್ತನ್ನು ಬಾಬಾ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಮನುಷ್ಯ ಸೃಷ್ಟಿ ಅಂತೂ ಇದ್ದೇ ಇದೆ, ಆದರೆ ಬಾಬಾ ಬಂದು ಏನು ಮಾಡ್ತಾರೆ ದೈವಿ ಜಗತ್ತಿನ ಸ್ಥಾಪನೆಯನ್ನು ಮಾಡ್ತಾರೆ. तो मनुष्य सृष्टि रचते हैं अर्थात कांटों को फूल बनाते हैं. ಬ್ರಹ್ಮ ತಂದೆ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡೋದಂದ್ರೆ ಏನ್ರಿ, ವಿಕಾರ ಅನ್ನುವಂಥ ಮುಳ್ಳುಗಳನ್ನು ಮನುಷ್ಯರಿಂದ ತೆಗೆದು ದೈವಿ ಗುಣಗಳನ್ನುವಂಥ ಹೂಗಳನ್ನಾಗಿ ಮಾಡ್ತಾರೆ. तो कितना क्लियर समझाया जाता है. ಬಾಬಾ ಹೇಳ್ತಾರೆ ನಾ ಏನು ಮಾಡ್ತೀನಿ ಅನ್ನೋದು ನಿಮಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. बाबा कहते हैं मैं बहुत जन्मों के अंत के जन्म में प्रवेश कर मनुष्यों को देवता बनाता हूँ. ಬಹಳ ಜನ್ಮಗಳ ಅಂತಿಮ ಜನ್ಮ ಯಾರ್ದ್ರಿ ಬ್ರಹ್ಮ ಬಾಬಾ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರೊಳಗಡೆ ಪ್ರವೇಶ ಮಾಡಿ ಬಾಬಾ ಹೇಳ್ತಾರೆ ನಿಮ್ಮನ್ನು ಮನುಷ್ಯರನ್ನು
ದೇವತಾ ಮಾಡ್ತೀನಿ. ಮಕ್ಕಳಂತೂ ದಿನ ರಾತ್ರಿ ಸೇವೆಯಲ್ಲಿ मेहनत ಮಾಡಲೇಬೇಕು. ಧಂಧೆ आदि से थोड़ा टाइम निकाल इसमें लग जाना चाहिए. ನಿನ್ನೇನು ಬಾಬಾ ಹೇಳಿದ್ರು ಬಿಸ್ನೆಸ್ ಐತಿ, ನಾವು ಭಾಳ ಬ್ಯುಸಿ ಇರ್ತೀವಿ. ಬಾಬಾ ಹೇಳಿದ್ರು ಏನಿದ್ರೂ ಇಲ್ಲ, ಸೇವೆಗಾಗಿ ಟೈಮ್ ಕೊಡಲೇಬೇಕು. ಎಂಥ ಒಳ್ಳೆ ಬ್ಯುಸಿ ಇರುವಂಥ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಬಾಬಾ ಹೇಳ್ತಾರೆ ಥೋಡಾ ಟೈಮ್ ನಿಕಾಲ್, ಸ್ವಲ್ಪ ಸೇವೆಗಾಗಿ ಸಮಯವನ್ನು ತೆಗೆದು ಇದರಲ್ಲಿ ತೊಡಗ್ರಿ. ऐसे नहीं कि फुर्सत ही नहीं मिलती है. ಹಿಂಗೆ ಹೇಳೋಕ್ಕೆ ಹೋಗ್ಬೇಡ್ರಿ. ಯಾಕೆ ಭಗವಂತ ಹೇಳ್ತಾ ಇದ್ದಾನೆ ನೀ ಸೇವಾ ಮಾಡಲೇಬೇಕು. ಈ ರೀತಿ ನೀವು ಹೇಳುವಂಗಿಲ್ಲ, ನನಗೆ ಟೈಮೇ ಸಿಗಂಗಿಲ್ಲ ಬಾಬಾ, ನನಗೆ ಬಿಡುವ ಇಲ್ಲ ಅಂತ ಹೇಳುವಂಗಿಲ್ಲ. ಬಿಮಾರ್ ಪಡ್ ಜಾओ तो फिर क्या कहेंगे. ಈ ಸದ್ ಕೇಳಿದ್ರೆ ಸೇವಾ ಮಾಡಿ ಬನ್ನಿರಿ, ಸೇವೆಗಾಗಿ ಬರ್ರಿ ಅಂತಂದರೆ ನನಗೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ಆಗಂಗಿಲ್ಲ ಅಂತೀರಿ. ನಾಳೆ ಶರೀರಕ್ಕೆ ರೋಗ ಬಂದು ಬಿದ್ದರೆ ಟೈಮ್ ಇಲ್ಲ ಅಂತೀರೇನು ಅವಾಗ? ಹಾಂ, ಬಾಬಾ ಕೇಳ್ತಾ ಇದ್ದಾರೆ ನಾಳೆ ಆರಾಮ್ ತಪ್ಪಿ ಮನ್ಕೊಂಡ್ರೆ ಇಲ್ರಿ ನನಗೆ ಗುಳಿಗೆ ತೊಗೊಳಕ್ಕೂ ಟೈಮ್ ಇಲ್ಲ, ನಾ ಡಾಕ್ಟರ್ ಕಡೆ ಹೋಗಂಗಿಲ್ಲ, ನಾನು ಬಿಸ್ನೆಸ್ ಐತೆ ಅಂತೀರೇನು? ಬಾಬಾ ಕೇಳ್ತಾ ಇದ್ದಾರೆ तो फिर क्या कहेंगे कि फुर्सत नहीं, ನಂಗೆ ಆರಾಮಿಲ್ಲ, ಡಾಕ್ಟರ್ ಕಡೆ ಹೋಗಕ್ಕೂ ನನಗೆ ಟೈಮ್ ಇಲ್ಲ ಅಂತ ಅಂತೀರೇನು? ಇಲ್ಲಲ್ಲ ಅಂತ ಹೇಳ್ತಾರೆ ಬಾಬಾ. पुरुषार्थ करना चाहिए, प्रेरणा से कुछ भी नहीं हो सकता है. ಏನು ಪುರುಷಾರ್ಥ ಮಾಡಬೇಕು ಅದು ಅಂತೂ ಮಾಡಲೇಬೇಕು. ನಮ್ಮ ಮೇಲೆ ಕೂತ್ಕೊಂಡು ಪ್ರೇರಣೆಯಿಂದ ಏನೂ ಹೇಳಂಗಿಲ್ಲ. ಎದುರುಗಡೆ ಬಂದು ಏನು ಹೇಳ್ತಾ ಇದ್ದೀನಿ ಆ ಪುರುಷಾರ್ಥವನ್ನು ಮಾಡಬೇಕು. ಯಾಕೆಂತಂದರೆ ಬಾಬಾ ಹೇಳ್ತಾರೆ ಪ್ರೇರಣೆಯಿಂದ ಹೆಂಗೆ ಸಾಧ್ಯ? ಸಮಸ್ತೆ ಭಗವಾನ್ ಕ್ಯಾ नहीं कर सकता है. ಈ ಭಗವಂತಿಗೆ ಏನು ರೀ, ಅವ ಏನು ಬೇಕಾದ್ ಮಾಡ್ಬೋದು, ಮೇಲೆ ಕುತ್ಕೊಂಡೆ ಅವ್ನು ಬೇಕಾದ್ ಮಾಡ್ಬೋದು. ಹಂಗೆ ಮಾಡಕ್ಕೆ ಬರ್ತದ್ರಿ ಬಾಬಾಗ್ರಿ? ಏನು ಬೇಕಾದ್ ಮಾಡ್ಬೋದ್ರಿ ಬಾಬಾ? ಯಾಕೆ ಮಾಡಂಗಿಲ್ಲ? ಮಾಡ್ಬೋದು, ಬೇಕಾದಷ್ಟು ಶಕ್ತಿ ಐತಲ್ರಿ ಬಾಬರವ್ರಿಗೆ. ಯಾಕೆ ಮಾಡಂಗಿಲ್ಲ ರೀ? ಬಾಬಾನು ಏನು ಹೇಳ್ತಾರೆ ಡ್ರಾಮಾದಲ್ಲಿ ಹೆಂಗಿತ್ತು ಹೆಂಗೆ ನಡಿಬೇಕು. ಭಗವಾನ್ ಕ್ಯಾ नहीं कर सकता, ಮರೆ ಹುವೆ ಕೋ ಜಿಂದಾ कर सकता है. ಜಗತ್ನವ್ರು ಏನಂತಾರೆ, ಏನ್ರಿ ಭಗವಂತ ಅಂದರೆ ಏನು? ಅವ ಸತ್ತೋರಿಗೂ ಬದುಕಿಸ್ಬೋದು. ಸರಿ, ಮಮ್ಮ ಒಂದು ಮುರಳಿ ಕೇಳಿದ್ರೆ ಆಯಿತು, ಸತ್ತೋರಿಗೆ ಬದುಕಿಸ್ತಾರೆ, ಆಮೇಲೆ ಮುಂದೊಂದು ದಿನ ಸಾಯುವುದೇ ಇಲ್ಲೇನವ? ಮುಂದೊಂದು ದಿನ ಸಾವು ಇರತೈತಿಲ್ಲ. ಈಗಿನ ನೋಡ್ರಿ ಭಾಳ ವಯಸ್ಸಾಗಿತ್ತಂದ್ರೆ ಏನಂತಿರ್ತಾರೆ, ಯಪ್ಪ ಎಟ್ರೆ ಕುಟ್ಟಿಯಪ್ಪ ಸಾಕು ನಮಗೆ ಕರ್ಕೊಂಡೋಗು, ಸಾಕು ನಮಗೆ ಕರ್ಕೊಂಡೋಗು. ಹಾಂ, ಬಾಬಾ ಹೇಳ್ತಾರೆ ಒಂದಿನ ಅವರು ದೇಹ ಬಿಡಲೇಬೇಕಲ್ಲ. ಅದಕ್ಕೆ ಭಗವಂತ ಅಂದರೆ ಸತ್ತವರಿಗೂ ಬದುಕಿಸೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅರೆ ಭಗವಾನ್ ಕೋ ತುಮ್ कहते हो हे पतित पावन आकर हमको पति से पावन बनाओ, बस दूसरी कोई बात नहीं. ಏನಂತ ಹೇಳಿ ಕರೆದ್ರಿ? ಪತಿತ ಪಾವನ ಬಾ, ನಮ್ಮನ್ನ ಪಾವನ ಮಾಡು. ಬೇರೆ ಮಾತು ಮತ್ತೊಂದು ನನಗೇನು ನೀವು ಹೇಳೇ ಇಲ್ಲ. ಬಂದು ಸತ್ತ ಹೆಣಗಳನ್ನು ಬದುಕಿಸಂತ ಹೇಳಿರಿ ನನಗೆ. ಹಾಂ, ಬಾಬಾ ಹೇಳ್ತಾರೆ ಮುರ್ದೇಕು ಜಿಂದಾಬನಾಕು, ಹಿಂಗೆ ಹೇಳಿರೆ ನನಗೆ. ಸತ್ತೋರಿಗೆ ಬದುಕಿಸತ್ ಹೇಳಿರೇನು? ಏನು ಹೇಳಿ? ನಮ್ಮನ್ನು ಪಾವನ ಮಾಡಂತ ಕರೆದ್ರೆ. ಯಾಕೆ ಪತಿತ ಪಾವನ ನಾನು? ಈ ಭಾರತ ಮೊದಲು ಪಾವನ ಆಗಿತ್ತು, ಮತ್ತೆ ಕಲ್ಪಕ್ಕೆ ನಾನು ಬರ್ತೀನಿ, ಬಂದು ಈ ಜಗತ್ತನ್ನು ಪಾವನ ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಮಾಯಾ ಫಿರ್ ಆಕರ್ ಪತಿತ ಬನಾತಿ ಹೈ. ನನ್ನ ಕೆಲಸ ಜಗತ್ತನ್ನು ಪಾವನ ಮಾಡೋದು. ಮಾಯೆ ಬಂದರೆ ಮಾಯದ ಕೆಲಸ ಏನು? ಬಾಬಾ ಪಾವನ ಮಾಡಿದ್ರೆ ಮಾಯೆ ಏನು ಮಾಡ್ತದೆ? ಹಾಂ, ಪತಿತ ಮಾಡುತ್ತೆ. ಮತ್ತು ನಾ ಬರ್ತೀನಿ, ಮತ್ತೆ ಪಾವನ ಮಾಡ್ತೀನಿ. ಇಷ್ಟು ಸಹಜವಾಗಿ ಬಾಬಾ ಹೇಳ್ತಾರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಾಬಾ. कोई को बच्चा व धन मिला तो कहेंगे गुरु की कृपा हुई. ಯಾರಿಗಾದ್ರೂ ಭಾಳ ದಿನದ ಮೇಲೆ ಮಕ್ಕಳಾದರು, ಆಮೇಲೆ ಭಾಳ ದಿನದ ಮೇಲೆ ಅವ್ರಿಗೆ ಏನಾದರೂ ಧನದ ಪ್ರಾಪ್ತಿ ಆಯ್ತಂದರೆ ಏನಂತಾರೆ? ಬಿಸ್ನೆಸ್ದೊಳಗೆ ಭಾಳ ಲಾಭ ಆಯಿತು, ದುಡ್ಡು ಗಳಿಸಿದ್ರಂದರೆ ಏನಂತ ಹೇಳ್ತಾರೆ? ಇದು ಗುರು ಕೃಪಾ ಅಂತ ಹೇಳ್ತಾರೆ. ಕಹೆಂಗೆ ಗುರು ಕೃಪಾ. ಅಚ್ಚಾ ಬಚ್ಚಾ ಮರ್ ಗಯಾ तो ಕಹೆಂಗೆ ಆ ಮಗು ಸತ್ ಬಿಡ್ತಂದ್ರೆ ಅವಾಗ ಯಾರ ಮೇಲೆ ಹಾಕಿದ್ರು? ಈಶ್ವರಕ್ಕೆ ಭಾವಿ. ಅವನದೇ ಇಚ್ಛೆ ಇತ್ತು, ಕೊಡೋದು ಇತ್ತು, ತೊಗೊಂಡು ಅವನೇ ಮಾಡಿಬಿಟ್ಟ. ಅವನಂಗೆ ನಡಿಬೇಕಲ್ರಿ. ಕೊಟ್ಟಿದ್ದು ಗುರುವಿನ ಮೇಲೆ ಹಾಕೋದು, ಶರೀರ ಬಿಟ್ಟ ಮೇಲೆ ಅದು ಪರಮಾತ್ಮನ ಮೇಲೆ ಹಾಕೋದು. ಮಹಾಭಾರತ ಕೇಳ್ತಾರೆ, ಈಗೆಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. सन्यासी लोग पवित्र बनते हैं तो उनकी मान्यता होती है, परंतु वो तो हठयोगी है. ಸನ್ಯಾಸಿಗಳ ಗೌರವ ಮಾನ್ಯತೆ ಯಾಕೈತ್ರಿ?
ಅವ್ರು ಪವಿತ್ರದಾರ. ಆದರೆ ಬಾಬಾ ಹೇಳ್ತಾರೆ ಅವ್ರು ಏನಿದ್ದಾರೆ, ಹಠಯೋಗಿಗಳದಾರ. ನೀವು ಅವರು ರಾಜಯೋಗವನ್ನು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸನ್ಯಾಸಿಗಳು ಅವರು, ನೀವು ಗೃಹಸ್ಥಿಗಳು, ಅವರನ್ನು ಹೆಂಗೆ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಅವರು ರಾಜಯೋಗವನ್ನು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. तो बाप तो कहते हैं बच्चों को पूरा फॉलो करना है मन मना भव. ಒಂದೇ ಒಂದು ಬಾಬಾ ಹೇಳ್ತಾರೆ, ಏನು ಮಾಡಬೇಕಾಗೈತ್ರಿ? ಮನ್ ಮನಾಭವ. ನಿನ್ನೆ ಬಾಬಾ ಹೇಳಿದ್ರೆ ನಿಮ್ಮ ಜೋಳಿಗೆ ತುಂಬ್ತೀನಿ ರತ್ನಗಳಿಂದ, ಅದರಲ್ಲೂ ಮುಖ್ಯ ರತ್ನ ಯಾವುದು? ಅಮೂಲ್ಯ ರತ್ನ ಯಾವುದಂದ್ರೆ ಬಾಬಾ ಮನ್ ಮನಾಭವ. ಮುझे याद करो तो पवित्र बन जाएंगे और मेरे साथ चलेंगे. ಬಾಬಾ ಹೇಳ್ತಾರೆ, ನೀ ನನ್ನನ್ನು ನೆನಪು ಮಾಡಿ ಪವಿತ್ರ ಆಗು, ಆಮೇಲೆ ನನ್ನ ಜೊತೆ ಬರ್ತೀರಿ. ನೋಡ್ರಿ, ಹೊಲಸಿಟ್ಕೊಂಡು ಎಲ್ಲ ಕಲೆಗಳಿಟ್ಕೊಂಡು ಬಾಬನ ಜೊತೆ ಹೋಗಕ್ಕೆ ಸಾಧ್ಯ ಐತ್ರಿ? ಎಲ್ಲ ವಿಕರ್ಮ ಪಾಪ ಕರ್ಮದ ಹೊಲಸಿತ್ತಂದರೆ ಬಾಬಾ ಜೊತೆ ಕರ್ಕೊಂಡು ಹೋಗ್ತಾರೇನು? ಬಾಬಾ ಹೇಳ್ತಾರೆ, ಸ್ವಚ್ಛ ಪವಿತ್ರ ಆದಾಗ ಮಾತ್ರ ನನ್ನ ಜೊತೆ ಬರ್ತೀರಿ. ಯಾಕೆ ನಾವು ಹಂಗಿದ್ರೆ ಬಾಬನ ಜೊತೆ ಹೋಗಕ್ಕೆ ಸಾಧ್ಯ ಐತೆ ಹೇಳ್ರಿ? ಯಾಕೆಂದರೆ ಬಾಬಾ ಹೇಳ್ತಾರೆ, ನಾನು ಎವರ್ ಪಾವನತೀನಿ. ನಿಮ್ಮ ಥರ ಪತಿತಾಗೋದು ಪಾವನ ಆಗೋದು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो पवित्रता शांति सुख का सागर है. ಶಿವ ಬಾಬಾ ಏನದ? ಪವಿತ್ರತೆಯ ಸಾಗರ, ಶಾಂತಿಯ ಸಾಗರ, ಸುಖದ ಸಾಗರ. ಪವಿತ್ರತೆಗೆ ಏನಂತ ಹೇಳ್ತೀರಿ? ಸುಖ ಶಾಂತಿಯ ಜನನಿ. ನೋಡ್ರಿ, ನನ್ನ ಹತ್ರ ಪವಿತ್ರತೆ, ಪೂರ್ಣ ಪವಿತ್ರತೆ ಇದೆ ಅಂತಂದರೆ ಶಾಂತಿ ಸುಖದ ಕೊರತೆ ಇರಲ್ಲ. ಸುಖದ ಕೊರತೆ ಆಗ್ತಾ ಇದೆ, ಶಾಂತಿಯ ಅನುಭೂತಿ ನನಗೆ ಆಗ್ತಾ ಇಲ್ಲ ಅಂದರೆ ಗಡಬಡಿಯಲ್ಲೈತ್ರಿ. ಪ್ಯೂರಿಟಿ ಸಬ್ಜೆಕ್ಟ್ನಲ್ಲಿ ಗಡಬಡೈತಿ. ಅದಕ್ಕೆ ನನಗೆ ಇನ್ನೂ ದುಃಖದ ಫೀಲಿಂಗ್ ಬರ್ತಾ ಇದೆ, ಇನ್ನೂ ದುಃಖದ ಅನುಭವ ಆಗ್ತಾ ಇದೆ. ಕಾರಣ ಪ್ಯೂರಿಟಿಯಲ್ಲಿ ಪೂರ್ಣ ಇಲ್ಲೇ ಇಲ್ಲ. ಯಾಕೆಂದರೆ ಎಲ್ಲಿ ಪವಿತ್ರತೆ ಇರ್ತೈತಿ ಅಲ್ಲಿ ದುಃಖದ ನಾಮನಿಶಾನಿ ಇಲ್ಲೇ ಇಲ್ಲ. ನನಗಿನ್ನೂ ದುಃಖದ ಅನುಭವ ಆಗ್ತಾ ಇದೆ, ದುಃಖದ ಒಂದು ಕ್ಷಣಗಳ ನನಗೆ ಅನುಭವ ಆಗ್ತಾ ಇದೆ ಅಂತಂದರೆ ಪ್ಯೂರಿಟಿ ಸಬ್ಜೆಕ್ಟ್ನಲ್ಲಿ ನಾವು ಅಟೆನ್ಷನ್ ಕೊಡಬೇಕಾಗ್ತದೆ. ಸುಖದ ಕೊರತೆ ಆಗ್ತಾ ಇದೆ ಅಂದರೆ ಅದಕ್ಕೂ ಕನೆಕ್ಷನ್ ಎದ್ರ ಜೊತೆ ಐತ್ರಿ? ಪವಿತ್ರತೆ ಜೊತೆ ಐತೆ. ಸುಖ ಶಾಂತಿಯ ಜನನಿ ಅಂತ ಹೇಳ್ತಾರೆ ಬಾಬಾ. तो मनुष्यों को देवता प्रैक्टिकल में बनाना है. ऐसे थोड़ी सिर्फ देवताएं कपड़ा आदि पहन लिया, अपने पर पूरा ध्यान देना है. ದೇವತೆಗಳ ಬಟ್ಟೆ ಹಾಕ್ಕೊಂಡು ನೀವು ದೇವತಾ ಆಗಂಗಿಲ್ಲ. ಆ ರೀತಿ ದೇವತಾ ಲಕ್ಷಣ ಗುಣಗಳನ್ನು ತುಂಬ್ಕೋಬೇಕಾಗ್ತೈತಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ನಿಮ್ಮ ಕಡೆ ಗಮನ ಇರಬೇಕು, ನೀವು ನಿಮ್ಮನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲಾದರೂ ದೇಹ ಅಭಿಮಾನ ಬರ್ತಾ ಇದೆ ಅನ್ನೋದು ನೋಡ್ಕೊಳ್ರಿ. ಬಾಕಿ ಬಾಬಾ ಹೇಳ್ತಾರೆ, ನೀವು ಜಗತ್ತಿನವ್ರಿಗೆ ಏನು ಹೇಳ್ತೀರಿ? ಭಾರತವನ್ನು ಶ್ರೇಷ್ಠಾಚಾರ್ಯ ಭಾರತವನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ನೀವು ಹೇಳ್ತೀರಿ. कोई तो कहते हैं इतने थोड़े समय में कैसे होगा. वास्तव में कभी भी ये संशय नहीं लाना चाहिए. ಇನ್ನಿಷ್ಟು ಟೈಮ್ ಐತಿ ಬಾಬಾ, ಇಷ್ಟು ಟೈಮ್ನಲ್ಲಿ ನಾವು ಭಾರತವನ್ನು ಇಂಥ ಭಾರತ ಹೆಂಗೆ ಮಾಡೋಕ್ಕೆ ಸಾಧ್ಯ ಐತಿ, ನೀ ಎಲ್ಲ ಹೇಳ್ತಿ ಅಂತ ಹೀಗೆ ಬಾಬಾನ ಹೇಳುವಂಥ ಮಹಾವಾಕ್ಯದಲ್ಲೂ ಕೂಡ ಸ್ವಲ್ಪನೂ ಸಂಶಯ ಬರಬಾರ್ದು. ಸಂಶಯ ಬಂತಂದರೆ ಬಾಬಾ ಹೇಳ್ತಾರೆ ನೋಡಿ, ಬಾಬಾ ಮುಂದೆ ಎಷ್ಟು ಅಟೆನ್ಷನ್ ಕೊಡಿಸ್ತಾರೆ. ಸಂಶಯ ಮೇ ಆನೆ ಸೆ ಫಿರ್ ಸರ್ವಿಸ್ ಮೇ ಢೀಲೆ ಹೋ ಪಡ್ತೆ ಹೋ. ನೀ ಸಂಶಯದಲ್ಲಿ ಬಂದಿ ಅಂದರೆ ಸೇವಾ ಮಾಡೋಕ್ಕಾಗಂಗಿಲ್ಲ, ಅಲ್ಲಿ ಲೂಸ್ ಆಗಿಬಿಡ್ತೀರಿ. ಯಾಕೆ? ಸಮಯ ಭಾಳ ಕಡಿಮೆ ಐತಿ. ಸಮಯದ ಬಗ್ಗೆ ಬಿಡ್, ನಾನೇ ನಾಳೆ ಇರ್ತೀನಿ, ಇವತ್ತು ರಾತ್ರಿ ತನಕ ಇರ್ತೀನಿ ಅಂತ ನನಗೆ ಗ್ಯಾರಂಟಿ ಐತ್ರಿ? ಹರ್ಗಡಿ ಅಂತಿಮ ಗಡಿ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಸಮಯನೂ ನೋಡ್ಕೊಳ್ರಿ. खूब पुरुषार्थ करना चाहिए. ಸ್ವಲ್ಪ ಟೈಮ್ ಐತಿ, ಅದಕ್ಕೆ ಭಾಳ ಪುರುಷಾರ್ಥವನ್ನು ಮಾಡಿರಿ. थोड़ा लड़ाई आदि का कहाँ हंगामा होगा तो फिर देखना कितनी मेहनत करने लग पड़ते हैं. ಸ್ವಲ್ಪ ಎಲ್ಲರೂ ಯುದ್ಧ ನಡೀತಂದ್ರೆ ನೋಡು, ಅವಾಗ ಜಗತ್ತಿನವರೆಲ್ಲ ಹೆಂಗೆ ಓಡೋಡಿ ಬರ್ತಾರೆ. ಅವಾಗ ನೀವು ನಿಮ್ಮ ಪುರುಷಾರ್ಥದ ಪರಿಶ್ರಮ ಎಷ್ಟು ಪಡ್ತೀರಿ. ಕೊರೋನಾದಲ್ಲೂ ಕೂಡ ಎಷ್ಟು ಆತ್ಮಗಳು ಅವಾಗೇನಾಯ್ತು, ಭಗವಂತನ ಮನೆಗೆ ಬರಬೇಕು, ಹೋಗಬೇಕು ಅನ್ನುವಂಥದ್ದು ಏನಾಯ್ತು, ಅವಾಗ ಅವ್ರೊಳಗೆ ಓಡಿ ಬರಬೇಕನ್ನೋ ಆಸೆ. ಹಂಗೆ ಬಾಬಾ ಹೇಳ್ತಾರೆ, ಸ್ವಲ್ಪ ವಿನಾಶದ ಶುರು ಆಯ್ತಂದರೆ
न्यू पुरुषार्थ श्रम पड़ती, समझते हैं ना, हम याद में पूरा नहीं रहते हैं, फिर उस समय कश्मकश तो कर ही नहीं सकेंगे. ನಾವು ಹೇಳ್ತಾರೆ ಈ ಕಡೆ ಯುದ್ಧ ನಡೆದೈತಿ, ಎಲ್ಲ ಆಹಾಕಾರದ ದೃಶ್ಯ ಐತಿ, ಅವಾಗ ನಾ ಕೂತ್ಕೊಂಡು ಯೋಗ ಮಾಡ್ತೀನಿ ಅಂದರೆ ಪ್ರಾಕ್ಟೀಸೇ ಇಲ್ಲ ಅಂದರೆ ಕೂತ್ಕೊಂಡು ಯೋಗ ಏನು ಮಾಡ್ತೀರಿ. उस समय तो बहुत आफतें आदि रहती है, इसलिए बाबा कहते हैं जितना हो सके ख्यालक करते जाओ. ಆವಾಗ ನಾ ಕೂತ್ಕೊಂಡು ಎಲ್ಲ ಮಾಡ್ತೀನಿ ಪುರುಷಾರ್ಥಿ ಸದ್ದ ಅಂತಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಉಳಿದಿರೋ ಸ್ವಲ್ಪ ಟೈಮ್ನಲ್ಲೇ ಏನು ಮಾಡಿ ಡೆವಲಪ್ ಮಾಡ್ಕೊಳ್ತಾ ಹೋಗ್ರಿ. ಇದು ಆತ್ಮಗಳ ರೇಸ್ ಇದೆ. ಬಾಬಾ ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ನಿಶಾನೆ ಪರ್ ಜಾಕರ್ ಅರ್ಥಾತ್ ಬಾಪ್ ಕಿ ಘರ್ ಜಾಕರ್ ಫಿರ್ ಚಲೆ ಆನಾ ನೈ ದುನಿಯಾ ಮೇ. ಈ ರೇಸ್ ನಡೀತಾ ಇದೆ, ಆತ್ಮಗಳ ರೇಸ್. ಈ ರೇಸ್ನಲ್ಲಿ ರೇಸ್ ಅಂದರೆ ಹೆಂಗ್ರಿ, ಓಡೋರಲ್ಲಿ ಗುರಿ ಇರ್ತದಲ್ಲ, ಒಂದು ಹಗ್ಗ ಇರ್ತದೆ, ಅದಕ್ಕೆ ಮುಟ್ಟಿದ್ರೆ ಅವರು ವಿಜಯ. ಹಂಗೆ ಬಾಬಾ ಹೇಳ್ತಾರೆ, ನಿಮ್ಮದು ರೇಸ್ ನಡೀತಾ ಇದೆ, ಎಲ್ಲಿ ನಿಮ್ಮದು ಗುರಿ ಮುಟ್ಟದೈತಿ, ಮುಟ್ಟಿ ಮತ್ತೆ ಹೊಸ ಜಗತ್ತಿನಲ್ಲಿ ಮನೆಗೆ ಹೋಗೋದು, ಮತ್ತೆ ವಾಪಸ್ ಹೊಸ ಜಗತ್ತಿಗೆ ಬರೋದು. ಬಾಕಿ ಬಾಬಾ ಹೇಳ್ತಾರೆ, ಪೆಹಲೆ ವೋ ಆಯಂಗೆ ಜೋ ಯೋಗಯುಕ್ತ ಹೋಂಗೆ. ಮೊದಲು ಬರೋರು ಯಾರಂತ ಹೇಳ್ತಾರೆ ಬಾಬಾ, ಯಾರು ಯೋಗಯುಕ್ತ ಇದ್ದಾರೆ. ಚಾಹತೆ ಹೇ ಹಮ್ ಮುಕ್ತಿ ಧಾಮ್ ಮೇ ಜಾಯೆ तो बाबा कहते हैं मुझे याद करो तो चले जाएंगे. मुक्ति धाम तो सबको पसंद है, फिर आएंगे पाल्ट बजाने. मोक्ष तो किसी को मिलता नहीं. ಹೋಗ್ಬೇಕು ಮುಕ್ತಿಧಾಮಕ್ಕನ್ನೋ ಆಸೆ ಎಲ್ಲರಿಗೂ ಐತೆ. ಬಾಕಿ ಬಾಬಾ ಹೇಳ್ತಾರೆ, ಹಾಂ ಹೋಗ್ತೀರಿ, ಮತ್ತೆ ವಾಪಸ್ ಪಾತ್ರ ಮಾಡ್ಲಿಕ್ಕೆ ಬರಬೇಕು. ಆದರೆ ಮೋಕ್ಷ ಮುಕ್ತಿ ಅಂತಂದರೆ ಅಲ್ಲೇ ಕೂತ್ಕೊಳ್ಳುವಂಥದ್ದು ಯಾರಿಗೆ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈಶ್ವರ್ಯ ಹಿಸ್ಟ್ರಿ ಜೋಗ್ರಫಿ ಮೇ ಮೋಕ್ಷ ಕಾ ಅಕ್ಷರ ಹೇ ನಹಿ. ಬಾಬಾ ಇದನ್ನು ಹೆಂಗೆ ಹೇಳ್ತಾರಂದರೆ ಇತಿಹಾಸದ ಭೂಗೋಳದ ಪುಸ್ತಕದಲ್ಲಿ ಏನಿಲ್ಲ ಅಂತ ಹೇಳ್ತಾರೆ ಬಾಬಾ. ಮೋಕ್ಷ ಅನ್ನುವಂಥ ಅಕ್ಷರನೇ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. 1 ಸೆಕೆಂಡ್ನಲ್ಲಿ ನಿಮಗೆ ಜೀವನ್ ಮುಕ್ತಿ ಸಿಗುತ್ತೆ, ಬಾಕಿ ಎಲ್ಲದರಿಂದ ಮುಕ್ತ ಆಗಿಬಿಡ್ತೀವಿ. ರಾವಣನ ರಾಜ್ಯನೇ ಸತ್ಯುಗದಲ್ಲಿ ಇರೋದೇ ಇಲ್ಲ ಅಂದಮೇಲೆ ಜೀವನ್ ಮುಕ್ತಿ ಇದ್ದೇ ಇರುತ್ತೆ. तो जो पुरुषार्थ करेगा वो ऊंच पद पाएगा. ಬಾಬಾ ಹೇಳ್ತಾರೆ, ಯಾರು ಈ ರೀತಿ ನಡ್ಕೊಳ್ತಾರೆ, ಟೀಚರ್ನ ಮಾತು ಕೇಳ್ತಾರೆ, ಅವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಬಚ್ಚೋं को बड़ा मीठा बनना है. ನಿನ್ನೇನು ಬಾಬಾ ಮಧುರತೆ ಅಂಡರ್ಲೈನ್ ಮಾಡಿಸಿದ್ರು. ಇವತ್ತು ಬಾಬಾ ಹೇಳ್ತಾರೆ, ಭಾಳ ಮಧುರ ಆಗಬೇಕು. ಸ್ವಭಾವ ಬಡ मीठा चाहिए, क्रोधी नहीं बनना है. दुर्वास का नाम है ना. ಬಾಕಿ ಬಾಬಾ ಹೇಳ್ತಾರೆ, ಕ್ರೋಧಿ ಆಗಬೇಡ್ರಿ. ಈಗ ದುರ್ವಾಸ ಮುನಿ ಅವ್ನು ಭಾಳ ಸಿಟ್ಟು, ಕ್ರೋಧ ಅನ್ನೋದು ಅವನೊಳಗೆ ಭಾಳ ತುಂಬಿತ್ತು ದುರ್ವಾಸ ಋಷಿಯಲ್ಲಿ. ಹಂಗಾಗಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಇನ್ನು ರಾಜ ಋಷಿಯೋ ಮೇ ಬಿ ಕೊಯ್ ಐಸೆ ಹೈ. ದುರ್ವಾಸ ಮುನಿ ಅವನು ರಾಜ ಋಷಿ, ಆದರೆ ಸಿಟ್ಟುನೂ ಅಷ್ಟೇ ಇತ್ತು, ಕ್ರೋಧನೂ ಕೂಡ. ಹಂಗೆ ನೀವು ಏನದೆ ಋಷಿಗಳಲ್ಲಿ ಋಷಿ ಏನದೆ ರಾಜ ಋಷಿ. ಆದರೆ ರಾಜ ಋಷಿಗಳು ಈ ರೀತಿ ದುರ್ವಾಸ ಮುನಿಗಳ ಥರ ಕ್ರೋಧಿ ಆಗಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಹಮೇಶಾ ಅಪ್ನಿ ದಿಲ್ ಪರ್ ಹಾತ್ ರಖನಾ ಚಾಹಿಯೆ ಕಿ ಮೈ ಕ್ಯಾ ಕರ್ತಾ ಹೂँ. ಯಾವಾಗೂ ನಿಮ್ಮ ಮನಸ್ಸಿನ ಮೇಲೆ ಕೈ ಇಟ್ಕೊಂಡು ನೀವು ಕೇಳಬೇಕು, ಬಾಬಾ ಹೇಳಿದ್ ಬಿಟ್ಟು ನಾ ಏನು ಮಾಡಾಕತ್ತೀನಿ ಅನ್ನೋದು ನಿಮ್ಮ ಮನಸ್ಸಿನ ಮೇಲೆ ನೀವೇ ಕೈ ಇಟ್ಕೊಂಡು ಕೇಳಬೇಕು. इससे हमको क्या पद मिलेगा. अगर सर्विस नहीं की, आप समान नहीं बनाया, तो फिर क्या पद मिलेगा. ಈಗ ಸೇವಾ ಮಾಡುವಂಥದ್ದು ಭಾಗ್ಯ ಇತ್ತು, ಸೇವಾನೂ ಮಾಡಲಿಲ್ಲ, ಇನ್ನೊಬ್ಬರಿಗೆ ಜ್ಞಾನ ಹೇಳಿ ನಿಮ್ಮ ಸಮಾನ ಮಾಡ್ಕೊಳ್ಳಿಲ್ಲ ಅಂದರೆ ಪದವಿ ಏನು ಸಿಗ್ತೈತೆ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಪದ ಪಾಯಂಗೆ ಅಂತ ಕೇಳ್ತಾರೆ. ಥೋಡೆ ಮೇ ರಾಜಿ ನೈ ಹೋನಾ ಹೈ. ಹೋಗ್ಲಿ ಬಿಡು ಬಾಬಾ, ಸತ್ಯುಗದಾಗ ಪ್ರಜೆರೇ ಆಗ್ತೀವಿ, ಅದುವರೆ ಆಗ್ತೀವಲ್ಲ, ಇಷ್ಟರೊಳಗನೆ ರಾಜಿ ಆಗುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ, ನಾನು ನಿಮಗೆ ಪ್ರಜಾ ದಾಸಿ ಮಾಡಕ್ಕೆ ಬಂದಿಲ್ಲ. ಏನು ಮಾಡಕ್ಕೆ ಬಂದಾರೆ ಬಾಬಾ, ವಿಶ್ವದ ಮಹಾರಾಜ ಮಹಾರಾಣಿ. ತು ಹಿಮ್ಮತ್ ರಖ್ ಕರ್ಕೆ ದಿಖಾನಾ ಚಾಹಿಯೆ. ನಾನು ನಿಮಗೆ ಏನು ಮಾಡಕ್ಕೆ ಬಂದಿನಲ್ಲ, ಹಂಗೆ ಧೈರ್ಯ ಇಟ್ಟು ನೀವು ಆಗಿ ತೋರಿಸ್ಬೇಕು. ಸಿರ್ಫ್ ಕಥನಿ ಸೇ ತೋ ಹೋ ನಹೀ ಸಕ್ತಾ. ನಾನು ಲಕ್ಷ್ಮೀ ನಾರಾಯಣ ಆಗ್ತೀನಿ ಅಂತ ಬರೀ ಬಾಯಿಲೆ ಹೇಳೋದ್ರಿಂದ ಏನೂ ಆಗಂಗಿಲ್ಲ. ಪುರುಷಾರ್ಥನೂ ಹಂಗೆ ಮಾಡಬೇಕು. बाप की सर्विस में तो हड्डियाँ भी देनी है. ಬಾಬಾ ಹೇಳ್ತಾರೆ, ಸೇವಾ ಎಷ್ಟೈತೆ, ನಿಮ್ಮ ಮೂಳೆಯನ್ನು ಕೂಡ ಸೇವೆಯಲ್ಲಿ ಸಮಸ್ಬೇಕು.
फिर कहाँ देह अभिमान आ जाने से नशा आ जाता है और फिर गिर पड़ते हैं. ಈ ಸೇವಾದಲ್ಲಿ ಸ್ವಲ್ಪನೇ ದೇಹ ಅಭಿಮಾನ ಬಂತು ಅಂತಂದರೆ ಬಾಬಾ ಹೇಳ್ತಾರೆ ಇಲ್ಲಿ ನೀ ಬಿದ್ದು ಬಿಡ್ತಿ. ದೇಹ ಅಭಿಮಾನ ಬಂತಂದ್ರೆ ಮಾಯಾ ಅಭಿ ಕಮ್ ಪಹಲ್ವಾನ್ ನಹೀ ಹೈ, ಅಂತಿಂತವ್ರಿಗೆ ಬಿಡೋದಿಲ್ಲ ಮಾಯೆ, ಅದೇನು ಸಾದಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅದನ್ನೂ ಏನಿತ್ತು पहलवान है. बाप की श्रीमत पर न चलने से माया ವಾರ್ करती है. ಮಾಯಕ್ಕೂ ಧೈರ್ಯ ಯಾವಾಗ ಬರ್ತೈತ್ರಿ? ತಂದೆ ಶ್ರೀಮತವನ್ನು ಮರೆತು ಬಿಟ್ರಿ ಅಂತಂದರೆ ಮಾಯೆ ಅಟ್ಯಾಕ್ ಮಾಡೇ ಬಿಡ್ತದೆ. ನೋಡ್ರಿ, ರಾವಣ ಎಷ್ಟೇ ಇವತ್ತು ಬ್ರಾಹ್ಮಣ ವೇಷದಾಗ ಬಂದ, ಏನೇ ಆದ, ಆದರೆ ಗೆರಿ ಒಳಗೆ ಹೋಗೋ ತಾಕತ್ತು ಅವನಿಗೆ ಇರಲಿಲ್ಲ ರೀ. ಹೋದರೆ ಏನಾಗ್ಬಿಡ್ತಿದ್ದ? ಅವನು ಪರಮ ಶಿವನ ಭಕ್ತನೇ ಇದ್ದಾರೆ, ಅವನ ಹತ್ರ ಶಕ್ತಿ ಇತ್ತು. ಆದರೆ ಆ ರೇಖೆ ಒಳಗೆ ಹೋದರೆ ಅವನು ಸುಟ್ಟು ಹೋಗ್ಬಿಡ್ತಿದ್ದ. ಅದಕ್ಕೆ ಅವನು ರೇಖೆ ದಾಟಿಲ್ಲ, ಅವನೇ ಏನು ಮಾಡಿಬಿಟ್ಟ, ಆಕಿನೇ ಹೊರಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶ್ರೀಮತದ ರೇಖೆ ದಾಟಿದ್ರೆ ಮಾಯದ ಯುದ್ಧ ಅಟ್ಯಾಕ್ ನಿಮ್ಮ ಮೇಲೆ ಆಗುತ್ತೆ. ತು ಬಾಪ್ಕು ಫಾರ್ಕತಿ ದೇ ದೇತೆ ಹೈ. ಮಾಯದ ವಾರ ಆಯಿತು, ಮಾಯ ದಾಳಿ ಮಾಡ್ತು ಅಂತಂದರೆ ಬಾಬಾ ಹೇಳ್ತಾರೆ ಏನಾಗ್ಬಿಡ್ತೈತೆ, ತಂದೆಗೆ ಡೈವರ್ಸ್ನು ಕೂಡ ಕೊಟ್ಟು ಹೋಗಿಬಿಡ್ತಾರೆ. ನೋಡಿ, ಪರಮಾತ್ಮನ ಪಾಲನೆ ತಗೊಂಡು ಮಕ್ಕಳಾಗಿ ಮಾಯದ ದಾಳಿ ಆಯ್ತಂದರೆ ಬಾಬಾಗೆ ಡೈವರ್ಸ್ ಕೊಟ್ಟು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಸುಖಧಾಮದ ಮಾಲೀಕ ಮಾಡುವಂಥ ತಂದೆ ಅಂಥವ್ರಿಗೆ ಏನು ಮಾಡಿದ್ರು? ಡೈವರ್ಸ್ ಕೊಡ್ತಾರೆ. ತು ಅಪ್ನೇ ತರಸ್ ಆನಾ ಚಾಹಿಯೆ. ಬೇರೆಯವ್ರ ಮೇಲೆ ದಯ ತೋರಿಸೋದಲ್ಲ, ನಿಮಗೆ ನಿಮ್ಮ ಮೇಲೆ ದಯ ಇರಬೇಕು, ನಾ ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. बाप राय बड़ी सिंपल देते हैं, माया के तूफान तो बहुत आएंगे परंतु महावीर बनना है. ಬಾಬಾ ಮಕ್ಕಳಿಗೆ ಸಲಹೆ ಕೊಡ್ತಾರೆ. ಈ ಮಾರ್ಗದಲ್ಲಿ ನಡೀತೀರಂದರೆ ಮಾಯದ ಯುದ್ಧ ನಡೆಯೋದೆ, ಬಿರುಗಾಳಿ ಬೀಸೋದು. ಇವತ್ತೊಂದು ಮಾಯೆ ಗೆಲ್ತೀರಿ, ನಾಳೆ ಮತ್ತೊಂದು ಮಾಯೆ ಬರ್ತೈತಿ. ಯಾಕೆ? ಅಂತ್ಯದವರೆಗೆ ಅದು ಬಿಡೋದೇ ಇಲ್ಲ. ಆದರೆ ನೀವೇನಾಗಬೇಕ್ರಿ? ಮಹಾವೀರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಏನಾಗಬೇಕಂದ್ರೆ ಬಾಬಾ महावीर. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा, शुक्रिया शुक्रिया बाबा, शुक्रिया शुक्रिया बाबा, शुक्रिया. वाह बाबा वाह, वाह ಡ್ರಾಮಾ ವಾಹ, ವಾಹಾರಿ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ, ನನ್ನ ತಲೆಯ ಮೇಲೆ ಶಿವಬಾಬರವರ ವರದಾನದ ಹಸ್ತ ಇದೆ. ಸುಮಂತಿರೋ ಅನುಭವ ಮಾಡ್ಕೊಳ್ತೀರಿ. धारणेಗೋಸ್ಕರ ಮೊದಲನೇ, सर्विस का शौक रख, अपना और दूसरों का कल्याण करना है. ಸೇವೆಯ ಹವ್ಯಾಸವನ್ನು ಇಟ್ಕೊಂಡು ತಮ್ಮದು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು. ನೋಡಿ, ಸೇವಾ ಮಾಡಬೇಕು ಅನ್ನೋದೇನಿರಬೇಕು? ಹವ್ಯಾಸ ಇರಬೇಕು. ಕಿಸಿ ಕಿ ಡಿಸ್ಸರ್ವಿಸ್ ಕಾ ಗಾಯನ್ ನಹಿ ಕರ್ನಾ ಹೈ. ಇಂಥವ್ರು ಹೋಗಿ ಹೊರಗಡೆ ಹಿಂಗೆ ಡಿಸ್ಸರ್ವಿಸ್ ಮಾಡಾಕತ್ತಾರ ನೋಡ್ರಿ, ಇವ್ರು ಹೋಗಿ ಹಿಂಗೆ ಬಾಬಂದು ಅಪಪ್ರಚಾರ ಮಾಡಾಕತ್ತಾರ ನೋಡ್ರಿ. ಬಾಬಾ ಹೇಳ್ತಾರೆ ಅದೆಲ್ಲ ನಾನು ನೋಡಾಕತ್ತೀನಿ, ನೀವು ಅವ್ರದ್ದು ಹೇಳಿ ಏನು ಮಾಡಬೇಡ್ರಿ. ಯಾರದೇ ಡಿಸ್ಸರ್ವಿಸ್ ನೋಡಿ ಅವ್ರ ಗಾಯನ ಮಾಡಕ್ಕೆ ಹೋಗಬೇಡ್ರಿ. ಪರಚಿಂತನ್ ಮೇ ಟೈಮ್ ಕೊಡು ಅಂದ್ರೆ, ಕಟ್ಟಿ ಕಚೇರಿ ಮಾಡೋಕ್ಕೆ ಟೈಮ್ ಕೊಡು ಅಂದ್ರೆ ಏನಂದ್ರೆ, ಅದು ಬಿಟ್ಟು ಜ್ಞಾನ ಹೇಳ್ರಿ. ಅನೇಕ ಆತ್ಮಗಳಿಗೆ ಆತ್ಮಿಕ ಸೇವಾ ಮಾಡಿ. ಬಾಬಾ ಹೇಳ್ತಾರೆ, ಪರಚಿಂತನ್ ಮೇ ಅಪ್ನಾ ಸಮಯ ನಹಿ ಗವಾನಾ ಹೈ. ಪರಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳ್ಕೋಬೇಡ. ಯಾಕೆಂದರೆ ದಾದಿ ಯಾವಾಗಲೂ ಏನು ಹೇಳ್ತಿದ್ರು, ಪರಚಿಂತನ್ ಪತನ್ ಕಾ ಜಡ್ ಹೈ. ನಾವು ಇನ್ನೊಬ್ರದ್ದು ಪರಚಿಂತನೆ ಮಾಡಾಕತ್ವಿ ಅಂತಂದರೆ ಇನ್ನೂ ಕೆಳಗೆ ಬೀಳ್ತೀವಿ, ಪತನನೇ ಆಗ್ತಿತ್ತು ಹೊರತು ಉನ್ನತಿ ಆಗಂಗಿಲ್ಲ. ಎರಡನೇದು, ಈಮಾನ್ದಾರ್ ಅವ್ರ ನಿರಹಂಕಾರಿ. ಸೇವೆಯಲ್ಲಾಗಲಿ ಪುರುಷಾರ್ಥದಲ್ಲಿ ಬಾಬಾ ಇವತ್ತು ಏನು ಹೇಳಿದ್ರು? ಪ್ರಾಮಾಣಿಕ ಮತ್ತು ನಿರಹಂಕಾರಿಯಾಗಿ ಸೇವಾಕ್ಕೂ ಬಢಾನಾ ಹೈ. ಸೇವಾ ಹೆಚ್ಚಿಸ್ಬೇಕು. ಸೇವಾ ವೃದ್ಧಿ ಆಗಬೇಕಂದ್ರೆ ಮೊದಲೇನು ಬೇಕು? ನಿರಹಂಕಾರ. ಸೇವೆಯನ್ನು ಹೆಚ್ಚಿಸ್ರಿ. ಸವೇರೆ ಸವೇರೆ ಉಟ್ಕರ್
ಬೆಳಿಗ್ಗೆ ಎದ್ದು ಏನು ಮಾಡಿದ್ರಿ? ಮೊಬೈಲ್ ಹಿಡಿಯೋದ್ರಿ? ಏನು ಮಾಡಿದ್ರಿ? ಓಕೆ, ಮೊಬೈಲ್ ಹಿಡಿಯೋದನ್ನು ಹಂಗಂತಲ್ಲ. ಕೆಲವು ಬೆಳಗ್ಗೆ ಎದ್ರೆ ಮೊದಲು ಬಾಬಾನ ಹಾಡ, ಮೊದಲು ಮೊಬೈಲ್ ಹಾಡಾನೇ ಹಚ್ಚೋದು, ಕಾಮೆಂಟ್ರಿನೇ ಹಚ್ಚೋದು. ಬಾಬಾ ಹೇಳ್ತಾರೆ ಬೆಳಿಗ್ಗೆ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ರೆ. ಸವೇರೆ ಸವೇರೆ ಉಟ್ಕರ್ बाप को प्यार से याद करना है, ಕತ್ನಿ और करनी समान बनानी है. ಹೇಳೋದು ಮತ್ತು ಮಾಡೋದು ಎರಡೂ ಸಮಾನ ಆಗಿರ್ಬೇಕು. ಹೇಳೋದೊಂದು ಮಾಡೋದು ಇನ್ನೊಂದು ಇಲ್ಲ, ಎರಡೂ समान इरಬೇಕು. वरदान, मन मना भाव की स्थिति द्वारा मन के भावों को जानने वाले, मन मना भावದ ಸ್ಥಿತಿಯ ಮೂಲಕ ಮನಸ್ಸಿನ ಭಾವಗಳನ್ನು ತಿಳ್ಕೊಳ್ಳುವಂಥ ಸಫಲತಾ ಸ್ವರೂಪ ಭಾವ, ಸಫಲತಾ ಸ್ವರೂಪ ಆತ್ಮ ಆಗಿರಿ. ಮನ್ಮನಾಭಾವದ ಸ್ಥಿತಿಯ ಮೂಲಕ ಮನಸ್ಸಿನ ಭಾವಗಳನ್ನು ತಿಳ್ಕೊಳ್ಳುವಂಥ ಸಫಲತಾ ಸ್ವರೂಪ ಆತ್ಮ ಆಗ್ರಿ. जो बच्चे मन मनाभाव की स्थिति में स्थित रहते हैं, ಯಾವ ಮಕ್ಕಳು ಮನ್ಮನಾಭಾವದ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ ಅವ್ರು ಹೆಂಗಿರ್ತಾರೆ? वो औरों के मन के भावों को जान सकते हैं. ಅವರು ಅನ್ಯರ ಮನಸ್ಸಿನ ಭಾವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾರ್ರಿ? ಯಾರ್ದು ಮನಸ್ಸು ಬಾಬಾನ ಜೊತೆ ಜೋಡಿಸ್ಕೊಂಡಿರ್ತಾರಲ್ರಿ, ಅವ್ರು ಇನ್ನೊಬ್ರು ಮುಂದೆ ಬಂದು ನಿಂತರೆ ಇವ್ರು ಎದಕ್ಕೆ ಬಂದಾರ, ಏನು ಕೇಳಕ್ಕೆ ಬಂದಾರ, ಯಾವ ಶಕ್ತಿ ಇವ್ರಿಗೆ ಬೇಕಾಗೈತಿ ಅನ್ನೋದೇನು ಮಾಡ್ತಾರೆ? ಅವ್ರ ಮನಸ್ಸಿನ ಭಾವನ ತಿಳ್ಕೊಳ್ತಾರೆ. बोल भल क्या भी हो लेकिन उसका भाव क्या है. ಮಾತು ಭಲೆ ಏನೇ ಆಗಿರಲಿ, ಆದರೆ ಅದರ ಭಾವ ಏನಾಗಿದೆ उससे जानने का अभ्यास करते जाओ. ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಯಾವ ಭಾವದಿಂದ ಮಾತಾಡ್ತಾ ಇದ್ದಾರೆ, ಅಲ್ಲಿ ಭಾವ ಏನೈತಲ್ಲ ಅದನ್ನು ತಿಳ್ಕೊಳ್ಳುವಂಥ ಅಭ್ಯಾಸ ಮಾಡ್ರಿ. ಬರೀ ಮಾತುಗಳನ್ನು ನೋಡೋದಲ್ಲ, ಹಿಡಿಯೋದಲ್ಲ, ಕೇಳೋದಲ್ಲ, ಅದ್ರೊಳಗೆ ಭಾವ ಏನೈತಲ್ಲ ಅದನ್ನು ಬಾಬಾ ಹೇಳ್ತಾರೆ ತಿಳ್ಕೊಳ್ಳೋ ಅಭ್ಯಾಸ ಮಾಡ್ರಿ. हर एक के मन के भाव को समझने से, ಪ್ರತಿಯೊಬ್ಬರ ಮನಸ್ಸಿನ ಭಾವವನ್ನು ತಿಳ್ಕೊಳ್ಳೋದ್ರಿಂದ उनकी जो चाहना व प्राप्ति की इच्छा है, ಅವರದು ಯಾವ ಆಸೆ ಮತ್ತು ಪ್ರಾಪ್ತಿಯ ಇಚ್ಛಾ ಇದೆ वो पूरी कर सकेंगे. ಅದನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ. ಯಾವಾಗಲಿ ಅವ್ರ ಮನಸ್ಸಿನ ಭಾವ ತಿಳ್ಕೊಬೇಕಲ್ಲ, ಆ ಭಾವ ತಿಳ್ಕೊಂಡಾಗಲೇ ಅವ್ರಿಗೆ ಏನು ಬೇಕಾಗೈತಿ, ಅವ್ರಿಗೇನು ಪ್ರಾಪ್ತಿ ಇಚ್ಛಾ ಇಟ್ಕೊಂಡು ಬಂದಾರ ಅದನ್ನು ನೀವು ಪೂರ್ಣ ಮಾಡಲಿಕ್ಕೆ ಸಾಧ್ಯ. ಈಗ ಅವ್ರು ಶಾಂತಿ ಇಚ್ಛಾ ಇಟ್ಕೊಂಡು ಬಂದಾರೋ, ಏನು ಅವ್ರಿಗೆ ಸಂಪತ್ತು ಸುಖದ ಇಚ್ಛಾ ಇಟ್ಕೊಂಡು ಬಂದಾರೋ, ಇನ್ನು ಶಕ್ತಿ ಇಚ್ಛಾ ಇಟ್ಕೊಂಡು ಬಂದಾರೋ, ಏನು ಬೇಕಾಗೈತೆ ಅನ್ನೋದು ಯಾವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ರೀ? ಯಾವಾಗ ನೀವು ಅವ್ರ ಮನಸ್ಸಿನ ಭಾವವನ್ನು ತಿಳ್ಕೊಳ್ತೀರಿ. इससे वे अविनाशी पुरुषार्थी बन जाएंगे, तो फिर सर्विस की सफलता थोड़े समय में बहुत दिखाई देगी. ಇದರಿಂದ ಅವಿನಾಶಿ ಪುರುಷಾರ್ಥಿ ಆಗ್ತಾರೆ ಅವರು. ಹೀಗಾಗಿ ಸೇವೆಯಲ್ಲಿ ಸಫಲತೆ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಕಾಣಿಸ್ಕೊಳ್ಳುತ್ತೆ. और आप पुरुषार्थी स्वरूप के बजाय सफलता ಸ್ವರೂಪ बन जाएंगे. ಮತ್ತು ನೀವು ಪುರುಷಾರ್ಥಿ ಸ್ವರೂಪದ ಬದಲು ಏನಾಗ್ಬಿಡ್ತೀರಿ? ಹಿಂಗೆ ಅವರು ಸ್ವಲ್ಪ ಸಮಯದಲ್ಲಿ ಭಾಳ ನೀವು ಪ್ರಾಪ್ತಿ ಮಾಡ್ಕೊಂಡ್ರೆ, ಭಾಳ ನೀವು ಇವತ್ತು ಕಾಣಿಸ್ಕೊಳ್ತಾ ಇದ್ದೀರಂದರೆ ಸ್ವಲ್ಪ ಸಮಯದಲ್ಲಿನೇ ಸೇವಾ ಭಾಳ ಚೆನ್ನಾಗಿ ನೀವು ಸಫಲತೆಯಿಂದ ಮುಂದುವರಿತಾ ಇದ್ದೀರಿ ಅಂತ ನಿಮ್ಗೆ ಅನ್ಸಾಕತ್ತು ಅಂತಂದರೆ ಬಾಬಾ ಹೇಳ್ತಾರೆ ಪುರುಷಾರ್ಥಿ ಸ್ವರೂಪದ ಬದಲು ಏನಾಗ್ಬಿಡ್ತೀರಿ? ಸಫಲತಾ ಸ್ವರೂಪ ಆಗಿಬಿಡ್ತೀರಿ. ಯಾವಾಗ್ರಿ? ಮನ್ಮನಾಭವ ಆಗಿದ್ಕೊಂಡು ಮನಸ್ಸಿನ ಭಾವವನ್ನು ತಿಳ್ಕೊಂಡಾಗ. ಸ್ಲೋಗನ್: ಸೋತೆ ಸಮಯ, ಮಲಗುವ ಸಮಯ ಏನು ಮಾಡ್ಬೇಕ್ರಿ? ಮಲ್ಕೊಳ್ಳೋ ಟೈಮ್ನಲ್ಲಿ ಏನು ಮಾಡು?
ಏನು ಒಪ್ಪಿಸ್ತೀರಿ? ಯಾರು ಒಪ್ಪಿಸ್ತೀರಿ ಡೈಲಿ ರೀ? ಪ್ರಾಮಾಣಿಕತೆ ಯಾರಲ್ಲ, ಪ್ರಾಮಾಣಿಕ ಪುರುಷಾರ್ಥ, ಇಮಾನ್ದಾರ್, ಡೈಲಿ ತಪ್ಪದೆ ಎಲ್ಲ ಇಡೀ ಬೆಳಗಿನಿಂದ ಹಿಡ್ಕೊಂಡು ಏನೇನೈತಲ್ಲ ಎಲ್ಲ ಮಾಬರೋರಿಗೆ ಒಪ್ಪಿಸಿ ಮಲ್ಕೊಳ್ಳೋರು ಯಾರು? सोते समय सब कुछ बाप हवाले कर ಖಾಲಿ ಹೋ ಜಾವ್. ಇವತ್ತಿನಿಂದ ಏನು ಮಾಡಿರಿ, ಮಾಡಿಲ್ಲ ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿಬಿಡೋದು. ಮಲಗುವ ಸಮಯದಲ್ಲಿ ಎಲ್ಲವನ್ನ ತಂದೆಗೆ ಅರ್ಪಿಸಿ ಖಾಲಿ ಆಗಿಬಿಡ್ರಿ. ಈಗ ಹೆಂಗೆ ನೋಡ್ರಿ, ಗಾಡಿ ಒಬ್ಬ ಮಾಲಕರದ ಗಾಡಿ ತೊಗೊಂಡು ಹೋಗಿರ್ತಾರೆ, ಇಡೀ ದಿನ ಓಡಿಸಿ ಬಂದು ಏನು ಮಾಡ್ತಾರೆ, ಮಾಲಕರ ಇಷ್ಟು ಕಿಲೋಮೀಟ್ರ್ ಹೋಗ್ಯೂರಿ, ಇಲ್ಲಿ ಹೋಗ್ಯೂರಿ, ಇಷ್ಟು ಗಳಿಕೆ ಆಗೈತ್ರಿ, ಆಯಿತು ತಗೋರಿ ಅಂಥೇಳಿ ಚಾವಿ ಕೊಟ್ಟು ಏನಾಗ್ಬಿಡ್ತಾರೆ, ಅವ್ರು ನಿಶ್ಚಿಂತ ಹೋಗ್ಬಿಡ್ತಾರೆ. ಹಂಗೆ ಇಡೀ ದಿನ ನಾವು ಈ ಗಾಡಿ ತೊಗೊಂಡು ಏನೇನು ಮಾಡಿದ್ವಿ ಎಲ್ಲ ಮಾಲೀಕನಿಗೆ ಏನು ಮಾಡಬೇಕು, ಒಪ್ಪಿಸ್ಬಿಟ್ಟು ಖಾಲಿ ಆಗಿಬಿಟ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕ್ರಿ, ಯಾಕೆ ಖಾಲಿ ಆಗಬೇಕು? ನೋಡ್ರಿ ಬಾಬಾ ಎಷ್ಟು ಸುಂದರ ಹೇಳ್ತಾರೆ. सोते समय सब कुछ बाप हवाले कर खाली हो जाओ तो व्यर्थ व विकारी स्वप्न नहीं आएंगे. ಮಲಗುವಕ್ಕಿಂತ ಪೂರ್ವದಲ್ಲಿ ಎಲ್ಲವನ್ನೂ ಬಾಬರವರಿಗೆ ಕೊಟ್ಟು ಖಾಲಿ ಆದರೆ ವ್ಯರ್ಥ ಮತ್ತು ವಿಕಾರಿ ಕನಸುಗಳು ಕೂಡ ಬರೋದಿಲ್ಲ. ಅವ್ಯಕ್ತ ಇಶಾರ ಇದೆ. ಈ ತಿಂಗಳು ಆಗಸ್ಟ್ ತಿಂಗಳು ರಾಖಿ ತಿಂಗಳಿರೋ ಕಾರಣ ಪ್ಯೂರಿಟಿ ಮೇಲೇ ಅವ್ಯಕ್ತ ಇಶಾರ ನಡೀತಾ ಇದೆ. आप आत्माएं ब्राह्मण जीवन में ऐसे पवित्र बनते हो जो शरीर भी प्रकृति भी पवित्र बना देते हो. ನೀವು ಆತ್ಮಗಳು ಬ್ರಾಹ್ಮಣ ಜೀವನದಲ್ಲಿ ಹೀಗೆ ಪವಿತ್ರ ಆಗ್ತಿರಲ್ಲ, ಶರೀರ ಮತ್ತು ಪ್ರಕೃತಿ ಎರಡನ್ನೂ ಏನು ಮಾಡಿಬಿಡ್ತೀರಿ, ಪವಿತ್ರ ಮಾಡ್ತೀರಿ. ಹಾಗಾಗಿ ನಿಮಗೆ ಶರೀರನೂ ಪವಿತ್ರ, ಸತ್ಯಯುಗದಲ್ಲಿ ಆತ್ಮನೂ ಕೂಡ ಪವಿತ್ರ ಇರುತ್ತೆ. ಸಂಪೂರ್ಣ ಪವಿತ್ರತೆ ಅಂತಂದರೆ ಅಪವಿತ್ರತೆಯ ಅಂಶ ಮಾತ್ರನೂ ಕೂಡ ಅಲ್ಲಿ ಇರುವಂಗಿಲ್ಲ. ಎಷ್ಟು ಪವಿತ್ರತೆ ಇರುತ್ತೆ ಅಷ್ಟು ಬ್ರಾಹ್ಮಣ ಜೀವನದ ಪರ್ಸ್ನಾಲಿಟಿ. ನೋಡ್ರಿ, ವ್ಯಕ್ತಿತ್ವ ಇದೆ ಅಂದರೆ ಅದಕ್ಕೆ ಮೇನ್ ಫೌಂಡೇಶನ್ ಪ್ಯೂರಿಟಿ. ಪ್ಯೂರಿಟಿಯಲ್ಲಿ ಕಡಿಮೆ ಆಯ್ತಂದರೆ ಪರ್ಸ್ನಾಲಿಟಿಯಲ್ಲೂ ಏನಾಗ್ಬಿಡ್ತೈತಿ, ಕಡಿಮೆ ಆಗಿಬಿಡ್ತೈತಿ. ಆಟೋಮೆಟಿಕಲಿ ಡಿಗ್ರಿ ಕಡಿಮೆ ಆಗಿಬಿಡ್ತೈತಿ. ಯಾಕೆ? ಪರ್ಸ್ನಾಲಿಟಿ ಬಂದಿದೆ ಎದ್ರಿಂದ್ರಿ ನನಗೆ ಪ್ಯೂರಿಟಿ. ಆ ಪ್ಯೂರಿಟಿಯಲ್ಲಿನೇ ನಾ ಕೆಳಗಿಳಿದೆ ಅಂದರೆ ನನ್ನ ವ್ಯಕ್ತಿತ್ವನೂ ಏನಾಗ್ಬಿಡ್ತೈತಿ, ಕಡಿಮೆ ಆಗಿಬಿಡ್ತದೆ. अगर पवित्रता कम तो पर्सनालिटी कम. ये प्यूरिटी की पर्सनालिटी सेवा में भी सहज ಸಫಲತಾ ದಿಲಾಯಿಗೆ. ಸೇವೆಯಲ್ಲಿ ಸಹಜ ಸಫಲತೆ ಕಾಣಿಸ್ಕೋಬೇಕಂತಂದರೆ ನಾವು ಹೇಳ್ತಾರೆ ಪವಿತ್ರತೆಯ ಪರ್ಸ್ನಾಲಿಟಿ ಬೇಕು. ಓಂ ಶಾಂತಿ. ಆ ಸಮಾನದ ಇದು ಕೊಡ್ರಿ. ಇದು ಸೊಮಾನ್ ಯಾರು ಹೇಳ್ತೀರಿ? ಯಾರು ಮೊಬೈಲ್ ಒಳಗೆ ಇವತ್ತಿನ ಸೊಮಾನ್? ಹಾಂ, ಏನಾಗಿರಿ? ಹಾಂ, ಇವತ್ತು ಬರೀ ಏನು ನೋಡಿದ್ರಿ? ಹಾಂ, ಇವತ್ತು ಎಲ್ಲರೂ ನೋಡಿದ್ರೆ ಬಟ್ಟೆ, ಬಂಗಾರ, ದಪ್ಪ, ತೆಳ್ಳಗ, ಕರಿ, ಬಿಳಿ, ಸುಂದರ ಏನೂ ನೋಡುವಂಗಿಲ್ಲ. ಏನು ನೋಡಿದ್ರಿ? ಆತ್ಮ. ಆತ್ಮ ನೋಡೋದು. ನಾಳಿದೇನೈತ್ರಿ? ನಾನು ವಿಶೇಷತೆಯಿಂದ ಸಂಪನ್ನ ಆತ್ಮ. ಅಂದರೆ ನಾಳೆ ಎಲ್ಲರೊಳಗೂ ಏನು ನೋಡಿದ್ರೆ ವಿಶೇಷತೆ. ಇವತ್ತು ಬಾಬಾ ಹೇಳಿದ್ರೆ ಯಾರ್ದು ಅವಗುಣ ನೋಡುವಂಗಿಲ್ಲ, ಯಾರ್ದು ಟೀಕಾ ಟಿಪ್ಪಣಿನೂ ಮಾಡುವಂಗಿಲ್ಲ. ಓಂ ಶಾಂತಿ.